ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಗಣಕ ವಿಜ್ಞಾನ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ DS ಗುರುರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶಿವಕುಮಾರ್ ಅವರೇ, ಧನ್ಯವಾದಗಳು. ಮತ್ತು ಈ ಬಾನುಲಿ ರೇಡಿಯೋ ಕಾರ್ಯಕ್ರಮದ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ ಸರ್. ಸರ್, ಈ ಆಧುನಿಕ ಯುಗದಲ್ಲಿ ಹಲವು ಬೆಳವಣಿಗೆಗಳನ್ನು ನಾವು ನೋಡ್ತೇವೆ. ಹೌದು. ಅಂತಹ ಬೆಳವಣಿಗೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕೂಡ ಒಂದು ವಿಶೇಷವಾದ ಒಂದು ತಂತ್ರಜ್ಞಾನ ಅಂತ ಹೇಳ್ಬೋದು ಸರ್. ಅಂತಹ ಒಂದು ತಂತ್ರಜ್ಞಾನ ಕುರಿತು ಇವತ್ತು ನಾವು ಮಾತನಾಡ್ತಾ ಇದ್ವಿ ಸರ್. ತಾವು ಬಿಡುವು ಮಾಡ್ಕೊ ಬಂದಿದ್ದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಸರ್, ಮೊದಲಿಗೆ ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೇನು ಅಥವಾ ಕೃತಕ ಬುದ್ಧಿಮತ್ತೆ ಅಂದರೆ ಏನು ಅಂತ? ಶಿವಕುಮಾರ್ ಅವರೇ, ನೀವು ಹೇಳಿದಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇವತ್ತೊಂದು ಎಮರ್ಜಿಂಗ್ ಟೆಕ್ನಾಲಜೀಸಲ್ಲಿ ಒಂದಾಗಿದೆ. ಇಂಟೆಲಿಜೆನ್ಸ್ ಅಂದರೆ ಒಂದು ಸಮಸ್ಯೆಯನ್ನು ಬಿಡಿಸುವ ಒಂದು ಸಾಮರ್ಥ್ಯ ಅಂತ ಕರಿತೀವಿ. ಮನುಷ್ಯನಾದಂಥ ನಾವುಗಳೇ ಇರ್ಬೋದು, ನಮಗೆ ಒಂದು ಸಮಸ್ಯೆ ಬಂದಾಗ ಯಾವ ಬುದ್ಧಿವಂತಿಕೆಯಲ್ಲಿ ನಾವು ಅದನ್ನು ಬಿಡಿಸ್ಕೋತೀವಿ, ಅದರಿಂದ ಸಮಸ್ಯೆಯನ್ನು ಬಿಡಿಸಿ ಪರಿಹಾರವನ್ನು ಪತ್ತೆ ಹಚ್ಕೊಳ್ತೀವಿ, ಆ ಒಂದು ಸಾಮರ್ಥ್ಯಕ್ಕೆ ನಾವು ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಈ ಇಂಟೆಲಿಜೆನ್ಸ್ ಕೆಲವು ಮಟ್ಟದಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಲೋ ಲೆವೆಲಲ್ಲಿರ್ತದೆ, ಕೆಲವರಿಗೆ ಅತಿ ಬುದ್ಧಿವಂತರು ಅಂತ ಕರಿತೀವಿ. ಕೆಲವರಿಗೆ ಬುದ್ಧಿವಂತಿಕೆಯನ್ನು ದಾಟದಂಥ ಪ್ರಜ್ಞಾವಂತಿಕೆಯೂ ಕೂಡ ಇದೆ. ಬುದ್ಧಿವಂತಿಕೆಯೇ ಬೇರೆ, ಪ್ರಜ್ಞಾವಂತಿಕೆಯೇ ಬೇರೆ. ಬುದ್ಧಿವಂತಿಕೆಯನ್ನು ನಾವು ಒಂದು ಸಮಸ್ಯೆ ಬಂದಲ್ಲಿ ಅದನ್ನು ಹೇಗೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ಅಂತ ಹೇಳೋದಾದರೆ, ಆ ಕಂಡುಕೊಳ್ಳುವ ಪ್ರಯತ್ನದಲ್ಲಿ ನಾವು ಸಮಾಜಕ್ಕೆ ಏನಾದರೂ ಅನುಕೂಲ ಮಾಡಬಹುದೇ ಅಂತ ಯೋಚನೆ ಮಾಡಿದಾಗ ಅದನ್ನು ಪ್ರಜ್ಞಾವಂತಿಕೆ ಅಂತ ಕರಿತೀವಿ. ಈ ಆರ್ಟಿಫಿಷಿಯಲ್ ಅಂದರೆ ಕೃತಕ, ನೀವೇ ಹೇಳಿದ್ರಿ, ಕೃತಕ ಬುದ್ಧಿಮತ್ತೆ ಅಂತ ಹೇಳಿದ್ರಿ. ಬುದ್ಧಿಮತ್ತೆ ಅಂದರೆ ಅಸಾಮರ್ಥ್ಯ, ಕೃತಕ ಅಂದರೆ ಸ್ವಾಭಾವಿಕವಲ್ಲದ್ದು, ಮಾನವ ನಿರ್ಮಿತವಾದದ್ದನ್ನು ನಾವು ಕೃತಕ ಅಂತ ಕರಿತೀವಿ. ಈಗ ನೀವು ಒಂದು ಮೈಸೂರು ಮಲ್ಲಿಗೆ ಹಾರ ಇಟ್ಕೊಂಡು ಪಕ್ಕ ಇಟ್ಕೊಂಡು ಕೂತ್ರೆ ಅದು ತನ್ನದೇ ಆದ ಒಂದು ವಾಸನೆಯನ್ನು ಕೊಡ್ತದೆ. ಅದು ಸ್ವಾಭಾವಿಕ ವಾಸನೆ. ಆದರೆ ನಾವು ಕೆಲವು ಸರಿ ಇಂಡಸ್ಟ್ರಿಯಿಂದ ಬಂದಂಥ ಪ್ರಾಡಕ್ಟ್ನ ಇಟ್ಕೊಂಡು ಮಾನವ ನಿರ್ಮಿತ ಆದ ವಾಸನೆಯನ್ನು ಸೃಷ್ಟಿ ಮಾಡಿ ನಾವು ಸ್ಪ್ರೇ ಮಾಡ್ತೀವಿ. ಇದನ್ನು ಕೃತಿಕ ಅಂತ ಕರಿತೀವಿ. ಹಾಗೆ ಈ ಬುದ್ಧಿವಂತಿಕೆಯನ್ನು ನಾವು ಮನುಷ್ಯರಾದವರು ಒಂದು ಮಿಷಿನರಿಗೆ ಕೊಡ್ಬೋದಾ ಅಂತ ಯೋಚನೆ ಮಾಡಿದಾಗ, ಅದರಲ್ಲೂ ಕಂಪ್ಯೂಟಿಂಗ್ ಸಿಸ್ಟಮ್ಸ್ಗೆ, ಕಂಪ್ಯೂಟರ್ಸ್ ಏನು ಗಣಕ ಯಂತ್ರ ಅಂತ ಕರಿತೀರಿ, ಗಣಕ ಯಂತ್ರಕ್ಕೆ ನಾನು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು, ಬುದ್ಧಿವಂತಿಕೆಯನ್ನು ಈ ಸಮಸ್ಯೆ ಬಿಡಿಸುವ ದಿಕ್ಕಿನಲ್ಲಿ ಕಂಪ್ಯೂಟರ್ಸನ್ನು ಅದಕ್ಕೆ ತಕ್ಕಂತೆ ಸಾಮರ್ಥ್ಯವನ್ನು ಕೊಡಲಿಕ್ಕೆ ಸಾಧ್ಯನಾ ಅಂತ ಮನುಷ್ಯ ಯೋಚನೆ ಮಾಡಿ ಆ ಒಂದು ಬುದ್ಧಿವಂತಿಕೆಯನ್ನು ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮಿಂಗ್ ಮೂಲಕ ಮಾಡ್ತಾನೆ. ಅದನ್ನು ನಾವು ಕೃತಿಕ ಬುದ್ಧಿವಂತಿಕೆ ಅಂತ ಕರಿತೀವಿ. ಸರ್, ಅಂದರೆ ಇದರ ಪರಿಕಲ್ಪನೆ ಹೇಗಿತ್ತಾ? ಹೇಗೆ ಆ್ಯಕ್ಚುಲಿ ನಾವು ನಾಗರಿಕತೆಯ ಕಾಲಘಟ್ಟವನ್ನು ನೆನೆಸ್ಕೊಂಡು ನೋಡೋದಾದರೆ, ಮನುಷ್ಯ ಈ ಡಾರ್ವಿನ್ಸ್ ಥಿಯರಿ ಹೇಳುತ್ತೆ, ಮಂಗನಿಂದ ಮಾನವ ಆದ ಅಂತ. ಮಾನವನ ಆದ ನಂತರ ಅವನೇನು ಮಾಡ್ತಾನೆ, ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಈ ಮಂಗ 4 ಕಾಲಲ್ಲಿ ನಿಲ್ತಕ್ಕಂಥ ಒಂದು ಪ್ರಾಣಿ 2 ಕಾಲ ಮೇಲೆ ನಿಲ್ತಕ್ಕಂಥ ಒಂದು ದೈಹಿಕ ಸಾಮರ್ಥ್ಯವನ್ನು ಪಡೆಯೋದರ ಜೊತೆಗೆ ಬೌದ್ಧಿಕವಾದ ಮಟ್ಟವನ್ನು ಕೂಡ ವಿಸ್ತರಿಸ್ಕೊಳ್ತಾ ಹೋಗ್ತಾನೆ, ಬುದ್ಧಿವಂತಿಕೆಯನ್ನು ವಿಸ್ತರಿಸ್ಕೊಳ್ತಾ ಹೋಗ್ತಾನೆ. ಎಷ್ಟು ಮಟ್ಟಿಗೆ ಅಂದರೆ ಇವತ್ತು ನಾವು ಮಾನವರು ಎಲ್ಲ ಪ್ರಾಣಿಗಳಿಗಿಂತ ಬುದ್ಧಿವಂತಿಕೆ ಉಳ್ಳವರು ಅಂತ ನಾವು ಯಾವುದೇ ಪ್ರಾಣಿಯಿಂದ ಯಾವುದೇ ರೀತಿ ಸರ್ಟಿಫಿಕೇಟ್ ತೊಗೊಳ್ಳೋದೇ ಕ್ಲೈಮ್ ಮಾಡಿಬಿಡ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ನಮ್ಮ ಬುದ್ಧಿವಂತಿಕೆ ಬಂದಿದೆ. ನಂತರ ಅವನು ನಾಗರಿಕತೆಯ ಕಾಲಘಟ್ಟಕ್ಕೆ ಬಂದಾಗ ಅವನು ಯೋಚನೆ ಮಾಡ್ತಾನೆ, ನಾನೇ ಕೆಲಸ ಮಾಡಿಕೊಂಡು ನನಗೆ ಬೇಕಾದನ್ನು ನಾನೇ ಮಾಡೋದಕ್ಕಿಂತ ನನ್ನ ಸ್ನೇಹಿತರೊಡಗೂಡಿ, ನನ್ನ ಕುಟುಂಬಸ್ಥರೊಡಗೂಡಿ ಒಟ್ಟಾರೆ ಕೆಲಸ ಮಾಡೋದಾದರೆ, ಟೀಮ್ ವರ್ಕ್ ಮಾಡೋದಾದರೆ ಬಹುಶಃ ನಾನಿನ್ನು ಹೆಚ್ಚಿಗೆ ಪ್ರೊಡಕ್ಟಿವ್ ಆಗ್ಬೋದೇನೋ ಅಂತ ಯೋಚನೆ ಮಾಡಿದ ನಂತರ ಈ ಕೆಲವು ಡೊಮೆಸ್ಟಿಕ್ ಅನಿಮಲ್ಸ್ ಅಂತ ಕರಿತೀವಿ,
ಯಾವ ಪ್ರಾಣಿಗಳನ್ನು ನಾವು ನಮ್ಮ ಕಂಟ್ರೋಲ್ ತೊಗೋಬೋದು ಅವುಗಳನ್ನು ನಾವು ಡೊಮೆಸ್ಟಿಕ್ ಅನಿಮಲ್ಸ್ ಅಂತ ಕರಿತೀವಿ. ಹಾಗಾಗಿ ಅವನೇನು ಮಾಡ್ತಾನೆ, ಹಸು ಆಗ್ಬೋದು, ಎತ್ತುಗಳಾಗ್ಬೋದು, ನಾಯಿ ಆಗ್ಬೋದು, ಕುದುರೆ ಆಗ್ಬೋದು, ಅವುಗಳ ಸ್ಟ್ರೆಂತನ್ನು ಅವನು ಪತ್ತೆ ಹಚ್ಕೋತಾನೆ. ಅವತ್ತಿನ ಬುದ್ಧಿವಂತಿಕೆ ನೋಡಿ ಎಷ್ಟಿತ್ತು ಮನುಷ್ಯನಿಗೆ. ಹಸು ಯಾವುದರಲ್ಲಿ ಬುದ್ಧಿವಂತಿಕೆ ಇದೆ, ಎಲ್ಲಿ ವೀಕ್ ಇದೆ, ಕುದುರೆ ಯಾವುದಕ್ಕೆ ನಾನು ಬಳಸ್ಕೋಬೋದು, ಪ್ರತಿಯೊಂದು ಪ್ರಾಣಿನೂ ಅರ್ಥೈಸ್ಕೊಂಡು ಕುದುರೆಯನ್ನು ಸವಾರಿ ಮಾಡಲಿಕ್ಕೆ, ನಾಯಿಯನ್ನು ಈ ಕ್ರೈಮ್ ಡಿಟೆಕ್ಷನ್ಗೆ, ಎತ್ತುಗಳನ್ನು ವ್ಯವಸಾಯಕ್ಕೆ. ಆದರೆ ಕುದುರೆನೂ ವ್ಯವಸಾಯಕ್ಕೆ ತರಲಿಲ್ಲ, ಎತ್ತುಗಳನ್ನ ಸವಾರಿ ಮಾಡಲಿಕ್ಕೆ ತೊಗೊಳ್ಳಿಲ್ಲ. ಅಂದರೆ ಅವುಗಳನ್ನ ಸ್ಟ್ರೆಂತ್ ವೀಕ್ನೆಸ್ನ ಸ್ಟಡಿ ಮಾಡಿ ಆ ಸ್ಟ್ರೆಂತನ್ನು ನಾನು ಬಳಸ್ಕೊಳ್ಳೋದಾದರೆ ನನ್ನ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಅರ್ಥೈಸ್ಕೊಂಡಂಥ ನಾಗರಿಕತೆಯ ಕಾಲಘಟ್ಟದ ಮನುಷ್ಯ ಇವತ್ತು ಕಂಪ್ಯೂಟರ್ಸ್ನ ಯಾಕೆ ನಾನು ಬಳಸ್ಕೋಬಾರ್ದು ನನ್ನ ಕೆಲಸಗಳಲ್ಲಿ. ನಾನು ಒಬ್ಬನೇ ಕೂತು ಕೆಲಸ ಮಾಡೋದ್ರ ಬದಲು ಕಂಪ್ಯೂಟರ್ಸಿಂದ ನಾನು ಏನಾದ್ರು ಒಂದು ಸಹಾಯನ ಪಡ್ಕೊಳ್ಳೋದೇ ಆದರೆ, ನಾನು ಪರ್ಸನಲ್ ಸೆಕ್ರೆಟರಿ ಅಂತ ಮಾತನಾಡ್ತೀನಿ. ಪರ್ಸನಲ್ ಸೆಕ್ರೆಟರಿ ನಾನು ಕೇಳಿದ ತಕ್ಷಣ ಸಿಗೋಲ್ಲ. 24 ಗಂಟೆ ನನ್ನ ಜೊತೆ ಇರ್ತಾನೆ ಅಂತ ಗ್ಯಾರಂಟಿ ಇಲ್ಲ. ನಾನು ಹೋದ ಕಡೆ ಎಲ್ಲ ಬರ್ತೇನೆ ಅಂತ ಗ್ಯಾರಂಟಿ ಇಲ್ಲ. ಅದೇ ನಾನು ಕ್ಯಾರಿ ಮಾಡ್ತಕ್ಕಂಥ ಈ ಕಂಪ್ಯೂಟರ್ನ, ಲ್ಯಾಪ್ಟಾಪನ್ನು, ಆ ಪರ್ಸನಲ್ ಸೆಕ್ರೆಟರಿಗೆ ಇರ್ತಕ್ಕಂಥ ಸಾಮರ್ಥ್ಯವನ್ನು, ಬುದ್ಧಿವಂತಿಕೆಯನ್ನು ನಾನು ಲ್ಯಾಪ್ಟಾಪಲ್ಲಿ ನಾನು ಇಟ್ಕೊಂಡು ಹೋಗೋದಾದ್ರೆ 24 ಗಂಟೆ ನನ್ನ ಜೊತೆನೇ ಇರುತ್ತೆ, ನನಗೆ ಅಸಿಸ್ಟ್ ಮಾಡುತ್ತೆ ಅಂತ ಹೇಳಿ ಇವನೇನು ಮಾಡ್ತಾನೆ, ಈ ಕಂಪ್ಯೂಟರ್ನ ಬರೀ ಕೂಡೋದು, ಕಳೆಯೋದು, ಗುಣಿಸೋದು, ಬರೀ ಇದಕ್ಕೆ ಸೀಮಿತಗೊಳಿಸೋದಕ್ಕಿಂತ ಹೆಚ್ಚಾಗಿ ನಾನೇನಾದರೂ ಒಂದು ಬುದ್ಧಿವಂತಿಕೆಯನ್ನು, ಮನುಷ್ಯ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಅದಕ್ಕೆ ಪ್ರೋಗ್ರಾಮಿಂಗ್ ಮೂಲಕ ಕೊಟ್ಟು ಬಹುಶಃ ಅದನ್ನು ನನ್ನ ಕೆಲಸದಲ್ಲಿ ಬಳಸ್ಕೊಳ್ಳೋದೇ ಆದರೆ ನಾನು ದಿನಕ್ಕೆ 10 ಪ್ರಾಬ್ಲಮನ್ನು ಸಾಲ್ವ್ ಮಾಡಬಹುದು, 10 ಕೆಲಸಗಳನ್ನ ಮಾಡಬಹುದು, 20 ಮಾಡ್ಬೋದೇನೋ, ಪದೇ ಪದೇ ಮಾಡ್ಬೋದೇನೋ, ನಾನು ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡ್ಕೋಬೋದು ಅನ್ನೋ ದಿಕ್ಕಿನಲ್ಲಿ ಕೆಲಸ ಮಾಡಿದಾಗ ಈ ಕಂಪ್ಯೂಟರ್ಸ್ಗೆ ಒಂದು ಇಂಟೆಲಿಜೆನ್ಸ್ ಕೊಡ್ಬೋದು ಅಂತ ಈ ಪರಿಕಲ್ಪನೆಯನ್ನು ನಿಜ ಹೇಳಬೇಕು ಅಂದರೆ ಅಲೆನ್ ಟ್ಯೂರಿಂಗ್ ಅಂತ ಒಬ್ಬ ಮ್ಯಾಥಮೆಟಿಷಿಯನ್ ಇರ್ತಾನೆ. ಅಲೆನ್ ಟ್ಯೂರಿಂಗ್ ಅಂತ ಮ್ಯಾಥಮೆಟಿಷಿಯನ್. ಅವನು ಚಾರ್ಲ್ಸ್ ಬೆಬೇಜನ್ನು ನಾವು ಫಾದರ್ ಆಫ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಆದರೆ ಅಲೆನ್ ಟ್ಯೂರಿಂಗ್ ಮ್ಯಾಥಮೆಟಿಷಿಯನ್ ಏನು ಮಾಡ್ತಾನೆ, ಒಂದು ಆಬ್ಸ್ಟ್ರಾಕ್ಟ್ ಸಿಸ್ಟಮನ್ನು ಬರೀತಾನೆ, ಗಣಿತದಲ್ಲಿ ಬರೀತಾನೆ ಅವನು. ಮುಂದೊಂದು ದಿನ ಇಂಥ ಒಂದು ಕಂಪ್ಯೂಟರ್ಸನ್ನು ನಾವು ನೋಡ್ಬೋದು ಅಂತ ಅವತ್ತೇ ಅವನು ದಾರ್ಶನಿಕ ಅಂತ ನಾನು ಕರಿತೀನಿ ನನ್ನ ಪದದಲ್ಲಿ ಹೇಳೋದಾದರೆ. ಅವನು ಅದನ್ನು ಇಮ್ಯಾಜಿನ್ ಮಾಡಿದ್ದ. ಇವತ್ತು ನಾವೇನು ಕಂಪ್ಯೂಟರ್ಸ್ ನೋಡ್ತಿದ್ದೀವಿ, ಡಿಜಿಟಲ್ ಕಂಪ್ಯೂಟರ್ಸ್ ಅಂತ ಕರಿತೀವಿ, ಅದರ ಪಿತಾಮಹ ಅಂತ ಹೇಳಿದ್ರೆ ತಪ್ಪಾಗಲಾರದು. ತದನಂತರ ಅದನ್ನು ಶೈಕ್ಷಣಿಕವಾಗಿ ತಂದವರಲ್ಲಿ ಮುಖ್ಯವಾದನು ಜಾನ್ ಮೆಕಾರ್ಥಿ ಅಂತ. ಈ ಜಾನ್ ಮೆಕಾರ್ಥಿ ಮತ್ತು ಅವನ ತಂಡದವರು ಏನು ಮಾಡ್ತಾರೆ, ಈ ಥರ ಒಂದು ಪರಿಕಲ್ಪನೆಯನ್ನು ತಗೊಂಬಂದು ಪ್ರೋಗ್ರಾಮಿಂಗ್ ಮೂಲಕ ನಮ್ಮ ಬುದ್ಧಿವಂತಿಕೆಯನ್ನು ಕಂಪ್ಯೂಟರ್ಗೆ ಹಾಕಿ ನೋಡ್ಬೋದೇ ಅಂತ ನೋಡಿದಾಗ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಿಕ ಬುದ್ಧಿಮತ್ತೆ ಅಂತಕ್ಕಂಥ ಒಂದು ಶೈಕ್ಷಣಿಕವಾದ ಒಂದು ಬ್ರ್ಯಾಂಚಸ್ ಅಷ್ಟೇ ಆಗ್ತದೆ. ಅದು ಇವತ್ತು ದೊಡ್ಡದಾಗಿ ಹೆಮ್ಮರವಾಗಿ ಬೆಳೀತಾ ಇದೆ. ಅಲ್ಲ, ತಾವು ಆರಂಭದಲ್ಲಿ ಹೇಳುವಾಗ ಮಂಗನಿಂದ ಮಾನವ ಅಂತ ಹೇಳಿದ್ರಿ. ಸೊ ಬಹುಶಃ ಒಂದು ಸಣ್ಣ ಕಂಪ್ಯೂಟರ್ನಿಂದ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿವರೆಗೂ ಆ ಕಂಪ್ಯೂಟರ್ನ ಅಪ್ಗ್ರೇಡ್ ಮಾಡಿರೋ. ಕರೆಕ್ಟ್. ನಾವು ಬಹುಶಃ ನಾನು ಶಾಲಾಭ್ಯಾಸ ಮಾಡುವ ಆ ಒಂದು ಸಮಯವನ್ನು ರಿಕಲೆಕ್ಟ್ ಮಾಡಿಕೊಂಡ್ರೆ ಡಾರ್ವಿನ್ಸ್ ಥಿಯರಿ ಓದಿದೆ. ಆದರೆ ಇವತ್ತು ನಮ್ಮ ಮಕ್ಕಳಿಗೆ ಡಾರ್ವಿನ್ಸ್ ಥಿಯರಿ ಹೇಳೋದಕ್ಕಿಂತ ಜಾಸ್ತಿಯಾಗಿ ಈ ಮಂಗನಿಂದ ಮಾನವ ಹೇಗೆ ವಿಕಾಸ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಕೃತಕ ಬುದ್ಧಿಮತ್ತೆ ರೋಬೋವರೆಗೆ ಹೇಗೆ ಬಂದಿದೆ ಅನ್ನೋ ವಿಕಾಸವನ್ನು ಇತಿಹಾಸ ಹೇಳಬೇಕಾಗಿದೆ ಏನೋ ಅಂತ ಅನ್ನಿಸ್ತಾ ಇದೆ. ಅದ್ಭುತ ಅಲ್ಲ ಸರ್, ಇದನ್ನು ತಾವು ಹೇಳುವಾಗ ಹೆಂಗೆ ಇಂಟರ್ಲಿಂಕ್ ಮಾಡ್ಕೊಂಡ್ವಿ, ಅಥವಾ ನೀವು ಒಬ್ಬ ಶಿಕ್ಷಕರಾಗಿರೋದ್ರಿಂದ ಬಹುಶಃ ಮಕ್ಕಳಿಗೆ ಹೇಗೆ ಹೇಳಿದ್ರೆ ಇನ್ನೊಂದನ್ನು ಗಮನಿಸಬೇಕಾದ ಏನು ಅಂದರೆ, ನಾನು ಆಗಲೇ ಹೇಳಿದೆ, ಅವನು ಹಸುಗಳನ್ನು ಅಥವಾ ಎತ್ತುಗಳನ್ನು ವ್ಯವಸಾಯಕ್ಕೆ ಪ್ರಧಾನವಾಗಿ ಇಟ್ಟರೆ, ಕುದುರೆಯನ್ನು ಸವಾರಿಗಿಟ್ಟರೆ, ಈ ಕತ್ತೆಗಳನ್ನು ಸಾಮಾನು ಸರಂಜಾಮಗಳನ್ನ ಸಾಗಿಸ್ಲಿಕ್ಕೆ ಬಳಸ್ಕೋತಾನೆ. ಅಂದರೆ ಈ ಕತ್ತೆಗಳನ್ನು ಅವನು ಹಾರ್ಡ್ ವರ್ಕಿಂಗ್ ಅಂತ ಗುರುತಿಸ್ತಾನೆ, ಕುದುರೆಗಳನ್ನ ಬುದ್ಧಿವಂತಿಕೆ ಇದ್ದಷ್ಟು ಜೋರಾಗಿ ಓಡಬಲ್ಲತಕ್ಕಂಥ ಸವಾರಿಗೆ ಬಳಸ್ತಾನೆ. ಇವತ್ತು ನಾವೇನು ವಾಹನಗಳಲ್ಲಿ ತಿರುಗಾಡ್ತೀವಿ, ಅವತ್ತು ವಾಹನ ಇರಲಿಲ್ಲ, ಆದರೆ ಅವನು ಕುದುರೆ ಮೇಲೆ ಓಡಾಡ್ತಿದ್ದ. ಫಾಸ್ಟ್ ಆಗಿ ಹೋಗ್ಬೇಕು ಅಂದರೆ ಕುದುರೆ ಬಳಸ್ತಿದ್ದ, ಅವನು ಕತ್ತೆ ಬಳಸಲಿಲ್ಲ. ಅಂದರೆ ಯಾವ ಪ್ರಾಣಿ ಯಾವ ಕೆಲಸಕ್ಕೆ ನಾವು ಸೀಮಿತಗೊಳಿಸಬೇಕು, ಯಾವುದಕ್ಕೆ ಯಾವ ರೀತಿ ಸಾಮರ್ಥ್ಯ ಇದೆ ಅನ್ನೋದನ್ನು ಪತ್ತೆ ಹಚ್ಚಿಕೊಂಡಂಥ ಮನುಷ್ಯ ಇವತ್ತು ಯಾವ ಕಂಪ್ಯೂಟರ್ನ ಯಾವ ಪರ್ಪಸ್ಗೆ ಬಳಸಬೇಕು ಅನ್ನೋ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಕೃತಕ ಮಿದುಳೇ ಮಾಡುವಂಥ ಕೃತಕ ಮಿದುಳು. ಮತ್ತೆ ಒಂದು ಕಂಪ್ಯೂಟ್ರು ನೀವು ಬಯೋಮೆಟ್ರಿಕ್ ಬಳಸಿದಂತನ್ನ ಅದೇ ಕಂಪ್ಯೂಟರ್ ತಗೊಂಡು ಒಂದು ಗಾರ್ಡನ್ಗೆ ಹಾಕಿ ನನಗೆ ಗುಲಾಬಿ ಹೂವುಗಳನ್ನ ಕಿತ್ತು ಕೊಡು ಅಂತ ಹೇಳಲಿಕ್ಕಾಗಲ್ಲ. ಒಂದು ಕಂಪ್ಯೂಟರ್ನ ನೀವು ಗುಲಾಬಿ ಹೂ ಪತ್ತೆ ಹಚ್ಚಿ ಅದನ್ನು ಕಿತ್ತು ನಿಮಗೆ ತಂದು ಕೊಡೋ ಕಂಪ್ಯೂಟರ್ನ ತಗೊಂಬಂದು ನನಗೆ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿಕೊಡು ಕಾಲೇಜಲ್ಲಿ ಅಂತ ಹೇಳಲಿಕ್ಕಾಗಲ್ಲ. ಈಗ ತನ್ನದೇ ಆದ ಒಂದು ಕೆಲಸಕ್ಕೆ ಸೀಮಿತಗೊಳ್ತ ಪರ್ಸನಲೈಸ್ಡ್ ಕಂಪ್ಯೂಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ನಾನು ನನ್ನ ಪದವಿ ತರಗತಿ ಓದ್ತಾ ಇರಬೇಕಾದ್ರೆ ನಾನು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯದ BSc ಕಂಪ್ಯೂಟರ್ ಸೈನ್ಸ್
ಪ್ರಾರಂಭದ ಮೊದಲನೇ ವಿದ್ಯಾರ್ಥಿ, ಆ ಒಂದು ಮೊದಲನೇ ಬ್ಯಾಚ್ ಅಂತ ಏನು ಕರೀತಾರೆ ಆ ಬ್ಯಾಚ್ ವಿದ್ಯಾರ್ಥಿ. ಯಾವಾಗ ಮೈಸೂರು ವಿಶ್ವವಿದ್ಯಾನಿಲಯ BSc ಕಂಪ್ಯೂಟರ್ ಸೈನ್ಸ್ ಶುರು ಮಾಡ್ತೋ ಮೊದಲನೇ ಬ್ಯಾಚಲ್ಲಿ ನಾನು ಅಡ್ಮಿಷನ್ ಯುವರಾಜಸ್ ಕಾಲೇಜಲ್ಲಿ ತೊಗೊಂಡು. ಸೊ ಅದೊಂದು ಹೆಗ್ಗಳಿಕೆ ನನ್ನಲ್ಲಿ ಯಾವಾಗಲೂ ಇರ್ತದೆ. ಸೊ ಅವಾಗ ನಾನು ಓದುವಾಗ ಜನರಲೈಸ್ಡ್ ಕಂಪ್ಯೂಟಿಂಗ್ ಸಿಸ್ಟಮ್ಸ್ ಅಂತ ನಾವು ಡೆಫಿನೇಷನ್ ಕೊಡ್ತಾ ಇದ್ವಿ. ಆದರೆ ಇವತ್ತು ನಾವು ಅದನ್ನು ಪರ್ಸನಲೈಸ್ಡ್ ಕಂಪ್ಯೂಟಿಂಗ್ ಅಂತ ಬರಿತಾ ಇದ್ದೀವಿ. ಈಗ ನಮ್ಮ ಮೊಬೈಲ್ ನನ್ನ ಹತ್ರ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸಾಮರ್ಥ್ಯ ಹೊಂದಲಿಕ್ಕೆ ಸಾಧ್ಯ ಇದೆ ಅಂದರೆ ಅದು ದಟ್ಸ್ ಮೋರ್ ಪರ್ಸನಲೈಸ್ಡ್ ಟು ಮೈ ರಿಕ್ವೈರ್ಮೆಂಟ್, ಬಟ್ ಇಟ್ ಮೇ ನಾಟ್ ಸರ್ವ್ ಯುವರ್ ರಿಕ್ವೈರ್ಮೆಂಟ್. ಆ ಮಟ್ಟಿಗೆ ನಾನು ಮಾಡ್ಕೋಬೋದು. ಈಗ ಒಬ್ಬ ವ್ಯಕ್ತಿ ಅಥವಾ ಇಬ್ಬರು ಸ್ನೇಹಿತರು ಒಂದೇ ಟೆಕ್ಸ್ಟೈಲ್ ಶಾಪ್ಗೆ ಹೋಗ್ತಾರೆ, ಅಲ್ಲೇ ಒಂದೇ ರೀತಿ ಬಟ್ಟೆಯನ್ನು ಖರೀದಿ ಮಾಡ್ತಾರೆ. ಇವನು 2 ಮೀಟ್ರ್ ತೊಗೋತಾನೆ, ಅವನು 2 ಮೀಟ್ರ್ ತೊಗೋತಾನೆ. ಟೆಕ್ಸ್ಟೈಲ್ ಶಾಪ್ ಒಂದೇ, ಅದನ್ನು ಡೇಟಾ ವೇರ್ ಹೌಸ್ ಅಂತ ಕರಿತೀವಿ ನಾವು. ಡೇಟಾ ವೇರ್ ಹೌಸ್ಗೆ ಹೋದಾಗ ಸಿಗ್ತಕ್ಕಂಥ ಡೇಟಾ ಒಂದೇ, ಇಬ್ಬರಿಗೂ ಒಂದೇ. ಅದು ತೊಗೊಂಬಂದು ನಾವು ಟೈಲರ್ ಕೊಡ್ತೀವಲ್ಲ, ಆ ಟೈಲರು ಅದೇ ಬಟ್ಟೆ ಇಟ್ಕೋತಾನೆ, ನಂದು 2 ಮೀಟ್ರು ನಿಮ್ಮದು 2 ಮೀಟ್ರು. ಆದರೆ ನಾವು ಅದನ್ನು ಪ್ಯಾಂಟ್ ಹೊಲಿಸ್ಕೊಂಡು ಅಥವಾ ಶರ್ಟ್ ಹೊಲಿಸ್ಕೊಂಡು ಬಂದಾಗ ಶರ್ಟು ನನಗೊಲ್ದದ್ದು ನಿಮಗಾಗೋಲ್ಲ, ನಿಮಗೊಲ್ದದ್ದು ನನಗಾಗಲ್ಲ. ಇವತ್ತು ಆ ಡೇಟಾ ವೇರ್ ಹೌಸಿಂದ ತೊಗೊಂಡು ಡೇಟಾ ಅನಲಿಟಿಕ್ಸ್ ಮಾಡಿದಾಗ ಬರ್ತಕ್ಕಂಥ ಔಟ್ಕಮ್ ಏನಿದೆ ಅದು ಮೋರ್ ಪರ್ಸನಲೈಸ್ಡ್ ಆಗಿರುತ್ತೆ. ಬಹುಶಃ ನೀವು ಗಮನಿಸಿರ್ಬೋದು, ನೀವು ತುಂಬ ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಿ ಇವತ್ತು. ಬೆಳಿಗ್ಗೆಯಿಂದ ಸಂಜೆವರೆಗೆ ಎಷ್ಟೋ ವೀಡಿಯೋಸ್ ಬರ್ತವೆ, ಎಷ್ಟೋ ಟೆಕ್ಸ್ಟ್ ಮೆಸೇಜ್ ಬರ್ತವೆ, ಎಷ್ಟೋ ಇಮೇಜಸ್ ಬರ್ತವೆ. ರಾತ್ರಿ ಕೂತ್ಕೊಂಡು ನೀವು ನೋಡ್ತೀರಿ, ತುಂಬ ನಿಮ್ಮ ಗ್ಯಾಲರಿ ತುಂಬಿಕೊಂಡಿರುತ್ತೆ. ಕೊನೆ ನೀವು ಮಾಡೋದೇನು ಅಂದರೆ ಎಲ್ಲನೂ ಕಿತ್ತಾಕ್ತೀರಿ. ಅದರಲ್ಲಿ 1000 ಪಿಕ್ಚರ್ಸಲ್ಲಿ 1-2 ನಿಮಗೆ ಬೇಕಾಗಿರೋದು, ಮಿಕ್ಕದು 998 ಕಿತ್ತಾಕ್ತಿರ್ತೀರಿ. ಇದಕ್ಕೆ ಸಾಕಷ್ಟು ಟೈಮನ್ನು ನೀವು ಸ್ಪೆಂಡ್ ಮಾಡ್ತಿದ್ದೀರಿ. ಈಗ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ, ನೀವು ಅದನ್ನು ಒಂದು ತಿಂಗಳು ಮಾಡಿದ್ರೆ ನಿಮ್ಮ ಪಕ್ಕ ನನ್ನಂತವನೊಬ್ಬ ಕೂತು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾನೇ ಇದ್ದರೆ ಕೊನೆಗೆ 1 ತಿಂಗಳ ನಂತರ ಅವನು ನಿಮ್ಮ ಕೆಲಸನ ಮಾಡಬಲ್ಲ. ನಿಮಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ಅವನು ಅರ್ಥೈಸ್ಕೊಳ್ತಾನೆ. 1 ತಿಂಗಳು ನಿಮ್ಮನ್ನು ನೋಡಿ 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 ನೀವು ಇಮೇಜನ್ನು ಕೀಳ್ತೀರಲ್ಲ, ಕೀಳ್ಬೇಕಾದ್ರೆ ಯಾವ ಇಮೇಜನ್ನು ಕೀಳ್ತೀರಿ, ಯಾಕೆ ಕಿತ್ರಿ, ನಿಮ್ಮನ್ನು ಕ್ವಶನ್ ಮಾಡ್ತಾನು. ಇದನ್ನ ಯಾಕೆ ಕಿತ್ರಿ, ಇದನ್ನ ಯಾಕೆ ಇಟ್ಕೊಂಡ್ರಿ, ಇದು ಬೇಡ ಅಂತ ಯಾಕೆ ಡಿಸೈಡ್ ಮಾಡಿದ್ರಿ, ಯಾವ ಕಾರಣಕ್ಕಾಗಿ ನೀವು ಇದನ್ನು ಬೇಡ, ಯಾವ ಕಾರಣಕ್ಕಾಗಿ ಇದು ನಿಮ್ಗೆ ಆಸಕ್ತಿ ಅಂತ ನೋಡಿದಾಗ ಅವನು ಅದನ್ನು ಅರ್ಥೈಸ್ಕೊಂಡು ನಿಮಗೆ ಪರ್ಸನಲ್ ಸೆಕ್ರೆಟರಿ ಕೆಲಸ ಮಾಡಬಹುದು. ಇದನ್ನೇ ನಿಮ್ಮ ಮೊಬೈಲ್ಸಲ್ಲೇ ತನಗೆ ತಾನೇ ಅರ್ಥೈಸ್ಕೊಂಡು ಎಂಡ್ ಆಫ್ ದ ಡೇ ಬಿಫೋರ್ ಯು ಗೋ ಟು ಬೆಡ್ ಇಟ್ ಶುಡ್ ಆಟೋಮ್ಯಾಟಿಕಲಿ ಡಿಲೀಟ್ ಅನ್ವಾಂಟೆಡ್ ಇಮೇಜಸ್. ಈ ಥರ ನಾವು ಒಂದು ಕೃತಕ ಬುದ್ಧಿಮತ್ತೆಯನ್ನು ಕೊಡ್ಬೋದು ಅನ್ನೋ ದಿಕ್ಕಿನಲ್ಲೂ ಕೂಡ ಇವತ್ತು ಸಂಶೋಧನೆಗಳು ವಿಸ್ತಾರ ಆಗ್ತಾ ಇದೆ. ಎಸ್ ಸರ್, ಖಂಡಿತ ಸರ್. ಇಂತಹ ಒಂದು ಬೆಳವಣಿಗೆ ತುಂಬ ಒಳ್ಳೆಯದು. ಆದರೆ ಆ ಒಳ್ಳೆಯದ್ರ ಜೊತೆ ಅನಾನುಕೂಲ ಬಗ್ಗೆನೂ ಕೂಡ ಹೆಚ್ಚು ಚರ್ಚೆ ಮಾಡೋಣ. ಆದರೆ ಈ OI ಅಥವಾ AI ಯಾರು ಬೇಕಾದರೂ ಬಳಸ್ಬೋದಾ, ಹೇಗೆ ಅಂತ? ಅಂದರೆ ಈಗ ಎಕ್ಸಾಂಪಲು ನಾನು ನಿಮಗೆ ಹೇಳೋದು, ನನ್ನ ವಿಭಾಗದ ಒಂದು ನಾವು ಎಲ್ಲಿ ಏನು ಹಾಕ್ಕೊಂಡಿದ್ದೀನಿ ಎಸ್ಪೆಷಲಿ ಅಂತ ಹೇಳಿದ್ರೆ, ಇವತ್ತು ನನ್ನ ಕ್ಲಾಸಸ್ಸಲ್ಲಿ ಕಳೆದ ಒಂದು 4 ಸೆಮಿಸ್ಟ್ರ್ ಹಿಂದೆ ಈಚೆಗೆ ನಾನು ಮಕ್ಕಳ ಪ್ರವೇಶಾತಿಯನ್ನು ಆ್ಯಸ್ ಪರ್ ರಿಕ್ವೈರ್ಮೆಂಟ್ ಮ್ಯಾನ್ಯುವಲಿ ಸಿಗ್ನೇಚರ್ ತೊಗೊಳೋದ್ರ ಜೊತೆಗೆ ನಾನು ನನ್ನ ಕಂಪ್ಯೂಟರ್ನ ಬಳಸ್ತಾ ಇದ್ದೀನಿ. ಅಂದರೆ ನಾನು ಲ್ಯಾಪ್ಟಾಪ್ ತೊಗೊಂಡು ಹೋಗ್ಬಿಟ್ಟು ನಾನು ಕ್ಲಾಸ್ ಮಾಡೋಕ್ಕೂ ಮುನ್ನ ಮಕ್ಕಳ ಮುಂದೆ ಇಟ್ಟು, ಮಕ್ಕಳು ಅದ್ರ ಮುಂದೆ ಪಾಸ್ ಆದರೆ ಸಾಕು, ಅವ್ರ ಮುಖ ನೋಡಿ ಇದು ಆಟೋಮೆಟಿಕ್ಕಾಗಿ ಅಟೆಂಡೆನ್ಸ್ ತೊಗೊಳುತ್ತೆ. ಈಗ ಆಲ್ರೆಡಿ ಇದೆ. ಈಗ ನಾನು ನನ್ನ ಕ್ಲಾಸಲ್ಲಿ ನಾನು ಅದನ್ನು ಬಳಸ್ತಾ ಇದ್ದೀನಿ. ಆದರೆ ನಾನು ನಮ್ಮ ವಿಶ್ವವಿದ್ಯಾನಿಲಯದ ಅಟೆಂಡೆನ್ಸ್ ಮಾರ್ಕಿಂಗ್ ಸಿಸ್ಟಮ್ಗೋಸ್ಕರ ಮಕ್ಕಳ ಹತ್ರ ಸಿಗ್ನೇಚರ್ ತೊಗೊಳ್ಳೋದು ಅಥವಾ ನಾನೇ ಮಾರ್ಕ್ ಮಾಡೋದು, ಇದನ್ನು ಆ್ಯಸ್ ಯೂಶುವಲ್ ಅದನ್ನು ಮಾಡ್ತಾ ಇದ್ದೀನಿ. ಕೊನೆಗೆ ನನ್ನ ಕಂಪ್ಯೂಟರ್ ಎಷ್ಟು ಮಟ್ಟಿಗೆ ಸಾಮರ್ಥ್ಯ ಹೊಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ನಂಗೆ ಬೇಕಿದ್ದು. ಹಾಗಾಗಿ ಕಳೆದ 4 ಸೆಮಿಸ್ಟ್ರಿಂದ ನಾನು ಆಟೋಮೆಟಿಕ್ ಅಟೆಂಡೆನ್ಸ್ ಸಿಸ್ಟಮ್ಸನ್ನು ಬಳಸ್ತಾ ಇದ್ದೀನಿ ನನ್ನ ಕ್ಲಾಸಲ್ಲಿ. ಈಗ ಅದನ್ನು ನಾವು ಒಂದು ಮೊಬೈಲ್ ಸಿಸ್ಟಮ್ ಥರ ಮಾಡಿ ಪ್ರತಿ ಕ್ಲಾಸ್ ರೂಮ್ದು ಬಾಗಿಲಲ್ಲಿ ಫಿಕ್ಸ್ ಮಾಡಿ ಮಕ್ಕಳು ಒಳಗೆ ಹೋಗ್ತಾನೆ ಅದು ಅಟೆಂಡೆನ್ಸ್ ಮಾರ್ಕ್ ಮಾಡ್ಕೋಬೇಕು. ಪ್ರತಿ ತರಗತಿನಲ್ಲೂ ಯಾವ ಮಗು ಒಳಗೋಗುತ್ತೆ, ಯಾವ ಮಗು ಈಚೆ ಬರ್ತದೆ, ಇದನ್ನು ಮಾನಿಟರ್ ಮಾಡಿ 1 ಗಂಟೆ ಒಳಗೆ ಯಾರಿದ್ರು ಅನ್ನೋದನ್ನು ಆಟೋಮೆಟಿಕ್ ಮಾಡೋದು ನಾವು ಬಳಸ್ಕೊತಾ ಇದ್ದೀವಿ. ಅಂದರೆ ಈ ಬಯೋಮೆಟ್ರಿಕ್ ಅಲ್ಲದೆ ಬೇರೆ ಬಯೋಮೆಟ್ರಿಕ್ ಇದು ಒಂದು ರೀತಿ ಬಯೋಮೆಟ್ರಿಕ್. ಅಲ್ಲಿ ಮಗುದು ಮುಖವನ್ನು ನೋಡಿ ಅದು ಫೇಸ್ ರೆಕಗ್ನಿಷನ್ ಸಿಸ್ಟಮ್ ನಾನು ಮಾಡ್ತಿರೋದು, ಅದು ಬಯೋಮೆಟ್ರಿಕ್. ಹಾಗಾಗಿ ಬಯೋಮೆಟ್ರಿಕ್ ಸಿಸ್ಟಮ್ಸೇ ಅಟೆಂಡೆನ್ಸ್ ಮಾರ್ಕಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇದನ್ನು ಎಲ್ಲೆಲ್ಲಿ ಶೈಕ್ಷಣಿಕ ಬೇಕು ಅಲ್ಲಿ ಹಾಕೋಬಹುದು, ನಿಮ್ಮ ಆಫೀಸಲ್ಗಳು ಹಾಕೋಬಹುದು,
ಹಾಕೋಬಹುದು. ಬಟ್ ಈ ಎಲ್ಲಿ ನಾವು ಮಿಸ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ವರ್ಕೌಟ್ ಮಾಡಿ ಈ ದಿಕ್ಕಿನಲ್ಲಿ ಬಹುಶಃ ಭಾರತ ಸರ್ಕಾರ ಆಗಲೇ ಕೈಗೊಂಡಿದೆ. ಕೆಲವು ಪಾಲಿಸಿನ ತರಬೇಕಾಗಿದೆ. ಯಾರು AI ಸಿಸ್ಟಮ್ಸ್ನ ಡೆವಲಪ್ ಮಾಡಲಿಕ್ಕೆ ಸಾಧ್ಯ, ಯಾರು AI ಸಿಸ್ಟಮ್ ಮಾಡಲಿಕ್ಕೆ ಪರ್ಮಿಷನ್ ತಗೋಬೇಕು, ಯಾರು ಕೊಡಬಾರ್ದು, ಮತ್ತು ಅದರ ಬಳಕೆದಾರರು ಎಷ್ಟರ ಮಟ್ಟಿಗೆ ಇರಬೇಕು, ಯಾವ AIನ ಯಾರ್ಯಾರು ಬಳಸಬೇಕು, ಇದೊಂದು ಪಾಲಿಸಿ ಮಾಡಲೇಬೇಕು. ಪಾಲಿಸಿ ಮಾಡಲಿಲ್ಲ ಅಂದರೆ ಅದರದ್ದು ಉಪಯೋಗಗಳು ಹೋಗಿ ಅನಾನುಕೂಲತೆಗಳೇ ಜಾಸ್ತಿ ಆಗೋ ಸಂಭವ ಇದೆ. ಆಗಲೇ ನೋಡಿದ್ದೀರಿ ನೀವು, ಮೊಬೈಲಲ್ಲಿ ನೋಡಿದ್ದೀರಿ, ಯಾವುದೋ ಒಂದು ಒರಿಜಿನಲ್ ಇಮೇಜ್ ತಗೊಂಡು ಅದನ್ನು ಫೇಕ್ ಮಾಡಿ ಅದನ್ನು ಸರ್ಕ್ಯುಲೇಟ್ ಮಾಡೋದಿದೆ, ಒಬ್ಬರು ಸಿಗ್ನೇಚರ್ನ ಇನ್ನೊಬ್ಬರು ಕಾಪಿ ಮಾಡೋದಿದೆ, ಎಷ್ಟೋ ನ್ಯೂಸು ಫೇಕ್ ನ್ಯೂಸ್ ಇದೆ. ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅದಕ್ಕೊಂದು ಪಾಲಿಸಿ ತಗೊಂಡು ಮಾಡಬೇಕಾಗಿದೆ. ಸರ್, ಸಾಮಾನ್ಯವಾಗಿ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದಾಗ ಈ ಕೆಲವು ರೋಬೋಟು ಅಥವಾ ಬಾಹ್ಯಾಕಾಶದ ರೋಹವರು ಇವು ಮಾತ್ರ ಪರಿಕಲ್ಪನೆ ಸಾಮಾನ್ಯವಾಗಿ ಜನರಿಗೆ. ಇದನ್ನು ಹೊರತುಪಡಿಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಇನ್ನೇನಕ್ಕೆಲ್ಲ ನಾವು ಬಳಸಲಿಕ್ಕೆ ಸಾಧ್ಯತೆ ಇದೆ? ಈಗ ಬಹುಶಃ ನಾನು ತೋಟಕ್ಕೆ ಹೋಗ್ತೀನಿ ಅಂದ್ಕೊಳ್ಳಿ, ಈ ದಿಕ್ಕಿನಲ್ಲಿ ನನ್ನ ಸಂಶೋಧನೆಯನ್ನು ಮಾಡಿದ್ದೀವಿ. ಹಿಂದೆ 2014-15 ಯುರೋಪಿಯನ್ ಕಂಟ್ರೀಸು ನಮ್ಮ ಭಾರತದ ಮಾವಿನ ಹಣ್ಣುಗಳನ್ನು ಬ್ಯಾನ್ ಮಾಡಿಬಿಡ್ತು. ಕಾರಣ ಏನು ಅಂದರೆ ಈ ಮ್ಯಾಂಗೋಸ್ ಆರ್ ನಾಟ್ ಸ್ಕ್ರೀನ್ಡ್ ಫಾರ್ ದೇರ್ ಇಂಟರ್ನಲ್ ಡಿಫೆಕ್ಟ್ ಅಂತ. ಅಂದರೆ ಮ್ಯಾಂಗೋ ಹೊರಗೆ ನೋಡಿದ್ರೆ ಭಾಳ ಚೆನ್ನಾಗಿರುತ್ತೆ, ಬಟ್ ಕಟ್ ಮಾಡಿದ ಮೇಲೆ ಅದು ಕೊಳ್ತಿರುತ್ತೆ ಒಳಗೆ. ಅದನ್ನು ಬಹುಶಃ ನೀವು ಸೇಬುಗಳಲ್ಲಿ ನೋಡಿರ್ತೀರಿ, ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಒಳಗೆ ಒಂಥರ ಕಪ್ಪು ಬಣ್ಣದ ಒಂದು ಟಿಶ್ಯೂ ಫಾರ್ಮ್ ಆಗಿಬಿಟ್ಟು ಅದು ತಿನ್ನಲಿಕ್ಕೆ ಯೋಗ್ಯ ಅಲ್ಲ. ಬಟ್ ಹೊರಗೆ ನೋಡಿದ್ರೆ ಅದು ಭಾಳ ಕಂಪಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಅದಕ್ಕಿಂತ ಕೆಲಸ ಮಾಡಿದಾಗ ಕ್ಯಾಮರಾ ಬೇಸ್ಡ್ ಸಿಸ್ಟಮು ಕೊಟ್ಟು ಅದನ್ನು ಕಟ್ ಮಾಡಿದೆ ನಾವು ಒಳಗೆ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡೋದು. ಅಥವಾ ನಾನು ತೋಟಕ್ಕೆ ಹೋಗ್ತೀನಿ ಅಂತ ಹೇಳಿದೆ, ಹೋಗಿ ನೋಡ್ತೀನಿ, ಆ ಮ್ಯಾಂಗೋ ಮಾವಿನ ಮರದ ಮೇಲೆ ಮಾವಿನ ಕಾಯಿಗಳನ್ನ ನೋಡ್ತೀನಿ. ಅದನ್ನು ನಾನು ಈಗ ಹಣ್ಣಾಗೋ ಅಂಥದ್ದೋ ಅಥವಾ ಹಣ್ಣಾಗದೆ ಇನ್ನೂ ಕಾಯಿ ಇದೆಯೋ ಯಾವುದನ್ನು ನಾನು ಕೇಳಬೇಕು. ನಾನು ಒಬ್ಬ ಪ್ರಾಧ್ಯಾಪಕ, ಆ ವ್ಯವಸಾಯದಲ್ಲಿ ನನಗೆ ಜ್ಞಾನ ಇಲ್ಲ. ಹಾಗೆ ನಾನೇನು ಮಾಡ್ತಿದ್ದೀನಿ, ಈಗ ರೈತರ ಜ್ಞಾನವನ್ನು ನನ್ನ ಮೊಬೈಲ್ ಸೆಲ್ ಫೋನ್ಗೆ ಇಂಟೆಲಿಜೆನ್ಸ್ ಅಂತಾಗಿ ಕನ್ವರ್ಟ್ ಮಾಡಿ, ಕೃತಕ ಬುದ್ಧಿಮತ್ತೆ ಅಂತ ಮಾಡಿ ಅದನ್ನು ಮೊಬೈಲಲ್ಲಿ ಹಾಕಿ ನಾನು ಮೊಬೈಲ್ ಹಿಡ್ಕೊಂಡು ಹೋಗಿ ಆ ಮ್ಯಾಂಗೋದು ಪಿಕ್ಚರ್ ತೆಗೆದ್ರೆ ನನ್ನ ಮೊಬೈಲ್ ಹೇಳಬೇಕು ಇದು ಹಾರ್ವೆಸ್ಟಿಂಗ್ ಸ್ಟೇಜಲ್ಲಿ ಇದೆಯೋ ಇಲ್ವೋ, ಈ ಮ್ಯಾಂಗೋ ನಾನು ಬಿಡಿಸ್ಕೋಬೇಕೋ ಬೇಡವೋ, ಆ ಮಾವಿನಕಾಯಿನ ಬಿಡಿಸ್ಕೊಬಂದು ನನ್ನ ಮನೇಲಿ ಎಷ್ಟು ದಿನ ಇಡಬೇಕು ಹಣ್ಣಾಗಲಿಕ್ಕೆ, ಇದನ್ನೆಲ್ಲ ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ನೋಡ್ತಾ ಇದ್ದೀವಿ. ಈ ದಿಕ್ಕಿನಲ್ಲಿ ನಮ್ಮ ಗಣಕ ವಿಜ್ಞಾನ ವಿಭಾಗದಲ್ಲಿ ನಾವು ಕೆಲಸ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಮೇಲೆ ನಾವು ಸಂಶೋಧನಾ ಲೇಖನಗಳನ್ನು ಕೂಡ ಪ್ರಕಟಿಸಿದ್ದೀವಿ. ಅದಲ್ಲದೆ ಆ ಹಣ್ಣಾದ ನಂತರ ಈಗ ನೀವು ಮಾರ್ಕೆಟ್ಗೆ ಹೋದರೆ ನಿಮಗೆ ಈ ಮಾವಿನ ಹಣ್ಣಿನ ಬಗ್ಗೆನೇ ಹೇಳೋದಾದರೆ ಇವತ್ತು ಮಾರ್ಕೆಟಲ್ಲಿ ನಿಮಗೆ ಸಾಕಷ್ಟು ಹಣ್ಣು ಸಿಗ್ತವೆ, ಆದರೆ ಎಲ್ಲ ಕೆಮಿಕಲಿ ಟ್ರೀಟೆಡ್ ಆಗಿಬಿಟ್ಟಿರ್ತದೆ, ರಾಸಾಯನಿಕ ಹಾಕಿ ಅವುಗಳನ್ನ ಹಣ್ಣು ಮಾಡಿರ್ತಾರೆ, ನ್ಯಾಚುರಲ್ ಆಗಿ ಹಣ್ಣಾಗಿರೋಲ್ಲ. ನೋಡಿ, ಅದೊಂದು ಕೃತಕ ಹಣ್ಣು ಅಂತ ಬಳಸ್ಬೋದು ನಾವು. ಈಗ ಅದು ಸ್ವಾಭಾವಿಕವಾಗಿ ಹಣ್ಣಾಗಿರೋಲ್ಲ. ಈಗ ನಾವು ಯಾವ ದಿಕ್ಕಿನಲ್ಲಿ ಕೆಲಸ ಮಾಡಿದ್ದೀವಿ ಅಂದರೆ, ನನ್ನ ಒಂದು ಮೊಬೈಲ್ ಸೆಲ್ ಫೋನ್ ಮುಂದೆ ಆ ಕ್ಯಾಮ್ರಾದಲ್ಲಿ ಮಾವಿನ ಹಣ್ಣನ್ನು ತೋರಿಸಿದ್ರೆ ನನ್ನ ಸೆಲ್ ಫೋನು ಅದು ರಾಸಾಯನಿಕವಾಗಿ ಹಣ್ಣಾಗಿದೆಯೋ ಸ್ವಾಭಾವಿಕವಾಗಿ ಹಣ್ಣಾಗಿದೆಯೋ ಇದನ್ನು ನಾನು ಪರ್ಚೇಸ್ ಮಾಡ್ಬೋದು ಅಂತ ಕಸ್ಟಮರ್ಸ್ಗೆ ಹೇಳಬೇಕು. ಇದು ಬಹಳ ಮುಖ್ಯ ಪ್ರಶ್ನೆ. ಅದು ಸ್ವಾಭಾವಿಕ ಹಣ್ಣಾಗಿದ್ದಾಗ ಇದು ಎಷ್ಟು ದಿನದೊಳಗೆ ನಾನು ತಿನ್ನಬೇಕು, ಎಷ್ಟು ದಿನ ದಾಟ್ಬಿಟ್ರೆ ಇದು ಕೊಳ್ತೋಗುತ್ತೆ, ಅದನ್ನು ಪ್ರಿಡಿಕ್ಟ್ ಮಾಡ್ಬೋದೆ. ಬಹುಶಃ ಒಬ್ಬ ಒಳ್ಳೆಯ ರೈತನ ಹತ್ರ ಕೊಟ್ಟರೆ ನೀವು ಹಣ್ಣನ್ನು ನೋಡಿ ಹೇಳ್ತಾನೆ, ಅಲ್ಲಿ ಮಾರ್ಕೆಟಲ್ಲಿ ಅವ್ನು ಹೇಳ್ತಾನೆ, ಇಲ್ಲ ರೀ ಇದಕ್ಕೆ ಕೆಮಿಕಲ್ ಹಾಕಿ ಹಣ್ಣು ಮಾಡಿದ್ದಾರೆ, ಇಲ್ಲ ಇದು ಸ್ವಾಭಾವಿಕ ಹಣ್ಣಾಗಿದೆ ನೋಡಿ, ಈ ಸ್ವಾಭಾವಿಕ ಹಣ್ಣಾಗಿರೋದು ನೀವು ಇನ್ನೊಂದು 3 ದಿನದೊಳಗೆ ತಿನ್ಕೋಬೇಕು, 3-4 ದಿನ ಇಟ್ಕೊಂಡು ತಿನ್ಬೋದು, ಆದರೆ ಇದು ಕೆಮಿಕಲ್ ಹಾಕಿರೋದು ಬೇಗ ತಿನ್ನಬೇಕು, ಇಲ್ಲದ್ರೆ ಹುಳ ಬರ್ತದೆ ಅಂತ ಹೇಳ್ತಾನೆ. ಇದನ್ನು ನಾವು ಈ ಕೃತಕ ಬುದ್ಧಿಮತ್ತೆ ಆತನಲ್ಲಿ ಏನೋ ಜ್ಞಾನ ಇದೆ ಅಲ್ಲ, ಆತನಲ್ಲಿ ಏನೋ ಒಂದು ಇಂಟೆಲಿಜೆನ್ಸ್ ಇದೆ, ಅದನ್ನು ನಾವು ಒಂದು ಕಂಪ್ಯೂಟಿಂಗ್ ಸಿಸ್ಟಮ್ಸ್ಗೆ ಹಾಕಿ ನೋಡ್ಬೋದಾ ಅನ್ನೋ ದಿಕ್ಕಿನಲ್ಲಿ ಕೂಡ ನಾವು ನಮ್ಮ ವಿಭಾಗದಲ್ಲಿ ಸಂಶೋಧನೆ ನಡೆಸ್ತಾ ಇದ್ದೀವಿ. ಸೊ ಈಗಾಗಲೇ ಹಲವು ಕ್ಷೇತ್ರದಲ್ಲಿ ಇದನ್ನು ಬಳಸ್ತಾ ಇದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಬಳಸಲಿಕ್ಕೆ ಶುರು ಮಾಡಿದ್ದಾರೆ. ತಾವು ಹೇಳ್ತಿರೋದು ಈಗ ಕೃಷಿ ಕ್ಷೇತ್ರದಲ್ಲೂ ನಾವು ಇದನ್ನು ಕೃಷಿ ಕ್ಷೇತ್ರದಲ್ಲಿ ಬೇಕಾಗಿದೆ, ಭಾರತದಂತಹ ದೇಶಕ್ಕೆ ಬೇಕಾ. ಯಾಕೆಂದರೆ ನಾವು ಹೇಳೋದು ರೈತರೇ ನಮ್ಮ ದೇಶದ ಬೆನ್ನೆಲುಬು, ವ್ಯವಸಾಯ ಪ್ರಧಾನ ದೇಶ ಅಂತ ಹೇಳ್ತೀವಲ್ಲ. ಬಹುಶಃ ನಾವು ಟೆಕ್ನಾಲಜಿನ ನಾವು ಈ ವ್ಯವಸಾಯ ಪ್ರಧಾನಕ್ಕೆ ತಗೊಂಡು ಹೋಗಿದ್ರೆ ಮುಂದೊಂದು ದಿನ ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದಿರೋ ದೇಶಗಳ ರಾಷ್ಟ್ರಗಳಲ್ಲಿ ಗುರುತಿಸ್ಕೋಬೋದೇನೋ ಅಂತ ಅನ್ನಿಸ್ತು. ಖಂಡಿತ ಈ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ, ನಡೀತಾ ಇದೆ. ಸರ್, ಈ ರೀತಿಯ ಬೆಳವಣಿಗೆಗಳಿಗೆ ನೋಡಿದಾಗ ಇದಕ್ಕೆ ಒಂದು ಶಿಕ್ಷಣ ಬೇಕು. ಏನದು AI ಅಂದರೆ ಏನು, ಅದನ್ನು ಹೆಂಗೆ ಕಲಿಯೋದು, ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಒಂದು ಶಿಕ್ಷಣ ಬೇಕಾಗುತ್ತೆ. ಸೊ ಇಲ್ಲಿ ಈ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಸದ್ಯ ಮೈಸೂರಿನಲ್ಲಿ ನೋಡುವ. ಮೈಸೂರಿನಲ್ಲಿ ಈಗ ಹಲವು
ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಆಲ್ರೆಡಿ AICT ಅಂತ ಏನು ಗೊತ್ತಿದೆಯಲ್ಲ, ಅವರು ಸ್ಪೆಷಲೈಸ್ಡ್ BE ಪ್ರೋಗ್ರಾಮ್ಸ್ ಅಂತಲೇ ಮಾಡಿಕೊಟ್ಟಿದ್ದಾರೆ. ಸೊ ಮೈಸೂರಲ್ಲಿ ಬಹುಶಃ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ BE ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, BE ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್. ಮಿಷಿನ್ ಲರ್ನಿಂಗ್ ಅಂದರೆ ಕಂಪ್ಯೂಟರ್ ಕಂಪ್ಯೂಟರ್ ಆ ಕಲಿಯೋದ್ರಿಂದ ಈ ಬುದ್ಧಿಮತ್ತಿಕೆ ಬರಲಿಕ್ಕೆ ಸಾಧ್ಯ. ಕೃತಿಕ ಬುದ್ಧಿಮತ್ತಿಕೆ ಬರೋದು ಆ ಲರ್ನಿಂಗ್ ಕಲಿಕೆಯಿಂದನೇ ಸಾಧ್ಯ. ಹಾಗಾಗಿ ಮಿಷಿನ್ ಲರ್ನಿಂಗ್, AI ಆ್ಯಂಡ್ ಡೇಟಾ ಸೈನ್ಸ್ ಅಂತ ಸ್ಪೆಷಲೈಸ್ಡ್ BE ಪ್ರೋಗ್ರಾಮ್ಸ್ಗಳಿದೆ. ನಾವು ನಮ್ಮ ವಿಭಾಗದಲ್ಲಿ ಮಾನಸಂಗೋತಿನಲ್ಲಿ 2001 ಕೂಡ ನಾವು MTech ಇನ್ ಕಂಪ್ಯೂಟರ್ ಕಾಗ್ನಿಷನ್ ಟೆಕ್ನಾಲಜಿ ಅಂತ ಒಂದು UGC ಪರ್ಮಿಟೆಡ್ ಕೋರ್ಸನ್ನು ಮಾಡಿದ್ವಿ. ಅದು ಕಂಪ್ಯೂಟರ್ ಕಾಗ್ನಿಷನ್ ಆವಾಗಿನ್ನು ಕಾನ್ಸೆಪ್ಟ್ ಬಂದೆ. ನಾನು 97 ನಾನು PhD ಸ್ಟಾರ್ಟ್ ಮಾಡಿದ್ದು. ನನ್ನ ಡಾಕ್ಟರೇಟ್ ಪದವಿ ಕೂಡ ಇವತ್ತೇನು AI ಅಂತ ಹೇಳ್ತೀವಿ ಅದರಲ್ಲೇ ಮಾಡಿದ್ದು. ಆವಾಗ ನಾನು ಕ್ಯಾಮ್ರಾ ಇಟ್ಟು, ಇಂಡಸ್ಟ್ರಿಯಲ್ ಆಬ್ಜೆಕ್ಟ್ಸ್ ಇಟ್ಟು, ನನ್ನ ಕಂಪ್ಯೂಟ್ರು ಸ್ಪ್ಯಾನರ್ ಕೊಟ್ಟರೆ ಸ್ಪ್ಯಾನರ್ ಅನ್ಬೇಕು, ಹ್ಯಾಮರ್ ಕೊಟ್ಟರೆ ಇದು ಸುತ್ತಿಗೆ ಅನ್ಬೇಕು, ಇದು ಕತ್ರಿ ಇಟ್ಟರೆ ಮೇಜದ ಮೇಲೆ ಕತ್ರಿ ಇಡೋದು. ಏನು ನಿಮ್ಮ ಕ್ಯಾಮ್ರಾ ಇದೆ, ಕ್ಯಾಮ್ರಾ ಅದರ ಮೇಲೆ ಫೋಕಸ್ ಮಾಡಿದರೆ ನಾನು ಕತ್ರಿ ಇಟ್ಟರೆ ಕತ್ರಿ ಅನ್ಬೇಕು, ಪೆನ್ ಇಟ್ಟರೆ ಪೆನ್ ಅನ್ಬೇಕು. ಈ ಥರ ನಾನು ಕೆಲಸ ಮಾಡಿದ್ದು. 97 ನಾನು PhD 2010 ಸಬ್ಮಿಟ್ ಮಾಡಿದೆ. ಆವಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ, ಬಂದಿರಲಿಲ್ಲ ಅಷ್ಟೇ. ಆದರೆ ಇವತ್ತು ನಾನು ಹೇಳೋದಾದರೆ ನನ್ನ PhD ವಾಸ್ ಇನ್ AI ಓನ್ಲಿ. ಹಾಗಾಗಿ ನಮ್ಮ ವಿಭಾಗ ಎಸ್ಪೆಷಲಿ ಮೈಸೂರು ವಿಶ್ವವಿದ್ಯಾಲಯದ ಗಣಕ ವಿಜ್ಞಾನ ವಿಭಾಗ ಆ AI ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಟ್ಕೊಂಡ್ಬಂದಿದೆ. ಆ ದಿಕ್ಕಿನಲ್ಲಿ ಸಾಕಷ್ಟು ಸಂಶೋಧಕರು ಕೆಲಸ ಮಾಡ್ತಿದ್ದಾರೆ. ಓಕೆ ಸರ್, ಅಲ್ಲದೆ ಅದೇ ಕಾರಣಕ್ಕೆ ಬಹುಶಃ ನಾವು ಈ ದಿನ ತಮ್ಮನ್ನು ಆಯ್ಕೆ ಮಾಡಿದ್ದೆ ನಮ್ಮ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತಕ್ಕೆ. ಯಾಕೆಂದರೆ ತಾವು ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದಿರಿ, ಅದರಲ್ಲಿ ನಿರತರವಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸೊ ತಮ್ಮ ಜ್ಞಾನ ಮತ್ತು ಮಾರ್ಗದರ್ಶನ ಖಂಡಿತ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಕೇಳುಗರಿಗೆ ಅವಶ್ಯಕತೆ ಇದೆ ಸರ್. ಸರ್, ಇವತ್ತಿನ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಾಡೋದ್ರಿಂದ ಈ ಶಿಕ್ಷಣ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಬಟ್ ಇದಕ್ಕೊಂದು ಫಾರ್ಮಲ್ ಎಜುಕೇಷನ್ ಕಲ್ತ್ಕೊಬೇಕು, ಯಾಕಂದರೆ ಯಾವುದಾದ್ರೂ ಬೇಕಿದೆ. BE ಇನ್ AI ಅಂತ ಬರ್ತಿದೆ, MS ಇನ್ AI ಬರ್ತಿದೆ, MTech ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಿದೆ. SSLC ನಂತರ ಬಹುಶಃ PUC ಲೆವೆಲ್ಲು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕಲಿಯೋ ಅವಶ್ಯಕತೆ ಇದೆ. ಹೌದೌದು. ಇವತ್ತು ನಮ್ಮ ಹತ್ರ ಏನೇ ಒಂದು ತಂತ್ರಜ್ಞಾನ ಇದ್ದರೂ ಅದನ್ನು ಬಳಸುವ ಜ್ಞಾನ ಕೂಡ ನಮಗೆ ಬೇಕೇ ಬೇಕಲ್ಲ. ಸೊ ಅದನ್ನು ಕಲಿಯುವಂಥ ಈಗ ಪ್ರತಿಯೊಂದು ಆವಿಷ್ಕಾರದಲ್ಲೂ ಈಗ ಮನುಷ್ಯ ಬೆಳೀತಾ ಆವಿಷ್ಕಾರಗಳನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಹೊಸದನ್ನು ಪತ್ತೆ ಹಚ್ತಾನೆ, ಹಳೆದಕ್ಕೆ ಹೊಸದನ್ನು ತಗೊಂಡ್ಬರ್ತಾನೆ. ತಂದಾಗಲೇ ನಮ್ಮ ಜೀವನದ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಆ ದಿಕ್ಕಿನಲ್ಲಿ ನೋಡಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಭೂಮೆ ಭಾಳ ಅದ್ಭುತವಾಗಿ ಬಂದಿದೆ. ಆದರೆ ಪ್ರತಿಯೊಂದು ಆ್ಯಕ್ಷನಲ್ಲೂ 2 ಥರ ಇರ್ತದೆ, ಒಂದು ನೆಗೆಟಿವ್ ಇರ್ತದೆ, ಒಂದು ಪಾಸಿಟಿವ್ ಇರ್ತದೆ. ಈ ಪಾಸಿಟಿವ್ ಮೈಂಡ್ ಸೆಟ್ ಮಾಡಿಕೊಂಡು ನಾವು AI ಬಳಸಬೇಕಾಗಿದೆ. ಈಗ ಮನೆಯಲ್ಲಿ ನೀವು ಬಹುಶಃ ಬಳಸಿರ್ಬೋದು, ಅಲೆಕ್ಸಾ ಅಂತ ಇದೆ. ನಿಮ್ಮ ಮನೆಗೆ ಹೋದ ತಕ್ಷಣ ಅಲೆಕ್ಸಾ ಜೊತೆ ಮಾತನಾಡ್ತೀರಿ. ಈಗ XUV 700 ಕಾರ್ ಇದೆ, ಅದರಲ್ಲಿ ಅಲೆಕ್ಸಾ ಅಂತ ಒಂದು ಸಿಸ್ಟಮ್ ಇದೆ. ನೀವು ಡ್ರೈವ್ ಮಾಡ್ತಾ ಅಲೆಕ್ಸಾ ಐ ವಾಂಟ್ ಟು ಕಾಲ್ ಪ್ರೊಫೆಸರ್ ಗುರು ಅಂದರೆ ಆಟೋಮೆಟಿಕ್ ಅದು ನಿಮ್ಗೆ ಕಾಲ್ ಮಾಡಿ ಕನೆಕ್ಟ್ ಮಾಡಿ ಕೊಡುತ್ತೆ. ಇದೆಲ್ಲ AI ಅಪ್ಲಿಕೇಶನ್ಸ್. ಸೊ ಇವತ್ತು ನಾವು ಡ್ರೈವರ್ಲೆಸ್ ವೆಹಿಕಲ್ಸ್ ಅಂತ ಯೋಚನೆ ಮಾಡ್ತಾ ಇದೆ. ಅಮೆರಿಕದಲ್ಲಿ ಆಲ್ರೆಡಿ ಕೆಲವು ವಾಹನಗಳು ವಿತೌಟ್ ಡ್ರೈವರ್ಸ್ ಮೂವ್ ಆಗ್ತಾ ಇದೆ. ಆದರೆ ಭಯ ಇದೆ. ಈಗ ನಾನು ನಿಮಗೆ ಹೇಳಿದೆ, ನಾನು 4 ಸೆಮಿಸ್ಟ್ರಿಂದ ನನ್ನ ತರಗತಿಯಲ್ಲಿ ನನ್ನ ಅಟೆಂಡೆನ್ಸನ್ನು ಕಂಪ್ಯೂಟರ್ ಮೂಲಕ ತಗೊಳ್ತಾ ಇದ್ದೀನಿ ಆಟೋಮೆಟಿಕ್ ಆಗಿ. ಅದು ಯಾವತ್ತೂ ರಾಂಗ್ ಆನ್ಸರ್ ಕೊಟ್ಟಿಲ್ಲ. ಆದರೆ ಪ್ರತಿ ವರ್ಷದಲ್ಲೂ ಮಕ್ಕಳು ಚೇಂಜ್ ಆಗ್ತಾ ಇರ್ತಾರೆ. ಯಾವಾಗ ಹೊಸ ಬ್ಯಾಚ್ ಬರ್ತದೆ ಅವರ ಫೇಸನ್ನು ನಾನು ಕೊಟ್ಟು ಅದಕ್ಕೆ ಕಲಿಕೆ ಮಾಡಿಸ್ಬೇಕು. ಫಸ್ಟ್ ಯಾರು ಏನು ಅಂತ ಹೇಳಬೇಕಲ್ಲ, ಪರಿಚಯ ಮಾಡಬೇಕು. ನಮ್ಮ ಮಕ್ಕಳಿಗೆ ನಾವು ಪರಿಚಯ ಹಾಗೆ ಕಂಪ್ಯೂಟರ್ಗೆ ನಾನು ಹೊಸಬ್ರು ಯಾರು ಹಳಬ್ರು ಹೋದ್ರು ಅಂತ ಪರಿಚಯ ಮಾಡಿ ಅದನ್ನ ಟ್ರೈನಿಂಗ್ ಅಂತ ಕರಿತೀವಿ. ಮಿಷನ್ ಟ್ರೈನಿಂಗ್ ಅಂತ ಕರಿತೀವಿ. ಎರಡು ಥರ, ಒಂದು ಮಿಷನ್ ಟ್ರೈನಿಂಗು, ಆಮೇಲೆ ಮಿಷನ್ ಲರ್ನಿಂಗ್ ಆದಮೇಲೆ ರೆಕಗ್ನಿಷನ್ ಬಳಸ್ಕೊಳ್ಳೋದು. ಈಗ ನಾನು ಅಷ್ಟು ಮಾಡೋದೂ ಕೂಡ ಅದೇ ನನ್ನ ಮನೆಗೆ ಆಟೋಮೆಟಿಕ್ ಲಾಕ್ ಮಾಡಿಬಿಡಿ, ಅಲ್ಲೊಂದು ಕ್ಯಾಮ್ರಾ ಇಟ್ಕೊಳ್ಳಿ, ನಮ್ಮ ಸಂಬಂಧಿಕರು, ನನ್ನ ಸ್ನೇಹಿತರು ಮತ್ತು ನಮ್ಮ ಮನೆಯವರು ಇಷ್ಟು ಜನದ ಫೇಸ್ ಕೊಟ್ಟು ಅದನ್ನು ಕಲಿಕೆ ಅಳವಡಿಸ್ಬಿಟ್ಟು ಅದು ಕಲಿತ ಮೇಲೆ ಅದು ನಮ್ಮ ಸಂಬಂಧಿಕರು ನನ್ನ ಸ್ನೇಹಿತರು ಬಂದರೆ ಮಾತ್ರ ಬಾಗಿಲು ಓಪನ್ ಮಾಡಬೇಕು, ಇಲ್ದರೆ ಬೇಡ ಅನ್ನೋ ಥರ ನಾನು ಹಾಕೋಬೋದೇನೋ ಅಂತ ಯೋಚನೆ ಮಾಡಿದಾಗ ಮಾಡ್ಬೋದು ಅನ್ನಿಸ್ತು. ಆದರೆ ಹಾಕ್ಕೊಂಡು ಮಲ್ಕೊಳ್ಳಿಕ್ಕೆ ಭಯ ಇದೆ.
ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಕರೆಕ್ಟ್. ಅಂದರೆ ಯಾವ ಗ್ಯಾರಂಟಿ ಅದು? ನಿಜ ನಿಜ. ಒಂದು ಅಟ್ಲೀಸ್ಟ್ 0.1% ಫೇಲ್ ಆಗಿಬಿಟ್ರೆ ಹೌದು ರಾತ್ರಿ ಟೈಮಲ್ಲಿ ಅನ್ನೊಂದು ಭಯ. ಅಂದರೆ ಈ ಅನ್ನೋದನ್ನು ಬೆಳೀತಾ ಹೋಗ್ತಂತೆಲ್ಲ ಏನನ್ನು ಎಷ್ಟರ ಮಟ್ಟಿಗೆ ಗ್ಯಾರಂಟಿಲಿ ಬಳಸ್ಬೋದು ಅನ್ನೋದು ಇನ್ನೂ ಸದೃಢವಾಗಿ ಹೇಳಬೇಕಾಗಿದೆ. ಸಾಕಷ್ಟು ಅನುಭವ ಕಮಿಂಗ್ ಅಪ್ ಟೆಕ್ನಾಲಜಿ. ಹೌದು ಹೌದು. ಕೆಲವು ಕಡೆ ನಾವು ರಿಸ್ಕ್ ತಗೊಳ್ಳಿಕ್ಕಾಗಲ್ಲ, ಮತ್ತೆ ಎಲ್ಲಿ ಪ್ರೈವೇಸಿ ಬೇಕು ಅಲ್ಲಿ ಏನ ಬಳಸ್ಲಿಕ್ಕಾಗಲ್ಲ. ಹೌದು. ಅಲ್ಲಿ ಈಗ ನಾನೇನೋ ಇಲ್ಲಿ ಬಂದಿರ್ತೀನಿ, ನಾನು ಬಂದಿರೋದು ಕೆಲವರಿಗೆ ನಾನು ಹೇಳಬಾರ್ದು ಅನ್ಕೊಂಡಿರ್ತೀನಿ ಅನ್ಕೊಳ್ಳಿ. ಇಲ್ಲಿ ನಾನು ಸಿಸ್ಟಮ್ ಹಾಕ್ಬಿಟ್ಟಿರ್ತೀರಿ, ವಿಡಿಯೋ ರೆಕಾರ್ಡ್ ಆಗಿರುತ್ತೆ, ನಾನು ಬಂದಿರೋದು ಗೊತ್ತಿರುತ್ತೆ. ನಾಳೆ ದಿನ ನಾನು ಬಂದಾಗ ಈಗ ನೀವು ಮೊದಲನೇ ಸರಿ ಪರಿಚಯ ಆದ್ರಿ ಅನ್ಕೊಳ್ಳಿ, ಸೆಕೆಂಡ್ ಡೇ ನಾನು ಬಂದಾಗ ಸರ್ ಭಾಳ ಖುಷಿ ಆಯಿತು, ಎರಡನೇ ಸರಿ ಬಂದ್ರಿ ಅಂತ ಹೇಳ್ತೀರಿ. ಆಗ ನನ್ನ ಜೊತೆಯಲ್ಲಿದ್ದವ್ರು ಏನು ಅನ್ಕೋತಾರೆ, ಇವರು ಎರಡನೇ ವಿಸಿಟ್ ಇದು, ಮೊದಲನೇ ಸರಿ ಬಂದಿದ್ರು ಅಂತ ಅವ್ರಿಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಆದರೆ ಸಿಸ್ಟಮ್ಸ್ ಹಾಕಿದಾಗ ಅದು ಯಾವುದನ್ನು ಗಮನಿಸ್ದೆ ಲಾಸ್ಟ್ ಟೈಮ್ ಬಂದಿದ್ರಿ ಈಗ ಬನ್ನಿ ವೆಲ್ಕಮ್ ಅಂತ ಹೇಳ್ಬಿಡುತ್ತೆ. ಅದನ್ನ ಕಾನ್ಫಿಡೆನ್ಸ್ ಇಟ್ಕೊಂಡ್ಬಿಟ್ಟಿರ್ತೀನಿ, ಅವ್ರ ಜೊತೆ ಕಾನ್ಫಿಡೆನ್ಷಿಯಲ್ ಮೇಂಟೈನ್ ಮಾಡಿರ್ತೀರಿ. ಈಗ ಎಲ್ಲಿ ಬಳಸ್ಬೋದು ಅದೀಗ ನಾವು ಒಂದು ಪಾಲಿಸಿ ಮಾಡಿಕೊಂಡು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಸರ್, ನನಗೆ ಈ ಎಯ ಬೆಳವಣಿಗೆ ಬಹಳ ಮುಖ್ಯ. ಮನುಷ್ಯ ಅಂದ ಮೇಲೆ ಅವನು ಅಭಿವೃದ್ಧಿ ಆಗ್ತಾನೆ ಇರಬೇಕು, ಹೊಸತನವನ್ನು ಆಗ್ತಾನೆ ಇರಬೇಕು. ಹಾಗೆ ಇವು ಕೂಡ ಯಂತ್ರೋಪಕರಣಗಳಲ್ಲಿ ಆಗಲೇಬೇಕು. ಆದರೆ ಆರಂಭದಲ್ಲೇ ಒಂದು ಕಂಪ್ಯೂಟರ್ನ ಕಂಡಿಡಿದಾಗ, ಕಂಪ್ಯೂಟರ್ನ ಬಳಸಲಿಕ್ಕೆ ಶುರು ಮಾಡಿದಾಗ ಆತಂಕ ಏನಿತ್ತು ಅಂದರೆ ಇದು ಕೆಲಸವನ್ನು ಕಿತ್ಕೊಂಡು ಬಿಡುತ್ತೆ, ಜನರ ಕೆಲಸವನ್ನು ಕಿತ್ಕೊಂಡು ಬಿಡುತ್ತೆ. ಆಲ್ಮೋಸ್ಟು ಅಲ್ಲೂ ಕೂಡ ಒಂದು 4 ಜನ ಕೆಲಸ ಮಾಡ್ತಿದ್ರೆ ಒಬ್ಬರು 3 ಜನ ಸಾಕು ಅನ್ನುವ ಸ್ಥಿತಿ ಎಲ್ಲ ಬಂತು ಸರ್. ಆವಾಗಲೇ ಎಷ್ಟು ಆತಂಕ ಇತ್ತು ಕೆಲಸವನ್ನು ಕಿತ್ಕೊಳ್ಳುತ್ತೆ ಅಂತ. ಈ AI ಬಂದ ಮೇಲೆ ಕೆಲಸಗಳ ನಿರುದ್ಯೋಗ ಸಾಮಾನ್ಯವಾಗಿ ನಾನು ನನ್ನ ಕಾನ್ಫರೆನ್ಸಲ್ಲಾಗಲಿ ವರ್ಕ್ಶಾಪ್ ಆಗಲಿ ಬಗ್ಗೆ ಮಾತನಾಡಿದಾಗ, ಲೆಕ್ಚರ್ ಕೊಟ್ಟಾಗ ಇಂಥ ಪ್ರಶ್ನೆಗಳನ್ನ ನಾನು ತುಂಬ ನೋಡಿದ್ದೇನೆ. ಭಾಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ರಿ. ನಾನು ಆದರೂ ನೆನೆಸ್ಕೊಳ್ತೇನೆ, ಮೈಸೂರಿನಲ್ಲಿ ಹಿಂದೆ ಈ ಜಟಕ ಗಾಡಿಗಳಿದ್ವು, ಕುದುರೆ ಗಾಡಿಗಳಿದ್ವು. ಯಾರಾದರೂ ನಮ್ಮ ತಂದೆ ತಾಯಿ ಆವಾಗ ಹಳ್ಳಿಯಿಂದ ಬಂದವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ಯಾಲೇಸ್ ಅರಮನೆಯಿಂದ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೋಗಬೇಕು ಅಂದರೆ ಜಟಕ ಗಾಡಿಯವನಿಗೆ ಒಂದು 5 ರೂಪಾಯಿನೋ 10 ರೂಪಾಯಿನೋ ಕೊಟ್ಟು ಹೋಗ್ತಿದ್ರು. ಈ ಆಟೋ ರಿಕ್ಷಾಗಳ ಕಾನ್ಸೆಪ್ಟ್ ಬಂದಾಗ ಮೈಸೂರಿನಲ್ಲಿ ಸ್ಟ್ರೈಕ್ ನಡೀತಂತೆ. ಯಾರ್ದು? ರಿಕ್ಷಾ ಅಂತ ಕಾನ್ಸೆಪ್ಟ್ ಬಂತಲ್ಲ, ಆಟೋ ರಿಕ್ಷಾ ಕಾನ್ಸೆಪ್ಟ್, ಆಟೋಮ್ಯಾಟಿಕ್ ಆಗಿ ವೆಹಿಕಲ್ ವಿತೌಟ್ ಎನಿ ಕುದುರೆ ಗಾಡಿಯಲ್ಲಿ ಬೇಡ. ಆಗ ಕುದುರೆ ಗಾಡಿಯವರೆಲ್ಲ ಸ್ಟ್ರೈಕ್ ಮಾಡಿದ್ರಂತೆ. ನಮ್ಮ ಕೆಲಸ ಹೋಯ್ತು, ನಮಗೆ ಆದಾಯ ಹೋಯ್ತು ಅಂದಾಗ ಒಂದು ಹೊಸದು ಬಂದಾಗ ಹಳೇದಕ್ಕೆ ನಾವು ಯಾರು ಇರ್ತೀವಿ ಸ್ವಲ್ಪ ಆ ಮನಸ್ಥಿತಿ ಬಂದೇ ಬರ್ತದೆ. ಆದರೆ ಇವತ್ತು ನೀವು ಮೈಸೂರಿನ ನೋಡಿ, ಆ ಕುದುರೆ ಗಾಡಿ ಓಡಿಸೋರಿಂದ ಕೆಲವು ಕೆಲಸಗಳನ್ನ ಕಿತ್ತುಕೊಂಡಿರ್ಬೋದು, ಒಂದು 100 ಇರ್ಬೋದು. ಇವತ್ತು ಆಟೋ ರಿಕ್ಷಾಗಳು 1000 ಇದೆ. ಆವಾಗ ಒಂದು 100 ಕುಟುಂಬಕ್ಕೆ ಸ್ವಲ್ಪ ಸಮಸ್ಯೆ ಆಗಿರ್ಬೋದು, ಆದರೆ ಇವತ್ತು 1000 ಕುಟುಂಬಗಳು ಅದರಲ್ಲಿ ಬದುಕ್ತಾ ಇದೆ. ಅಪ್ಡೇಟ್ ಆಗಬೇಕು ಅಂತ ಖಂಡಿತ ಆಗಬೇಕು, ಇಲ್ಲಾಂದ್ರೆ ಅಭಿವೃದ್ಧಿ ಕಡೆ ಹೋಗೋದು ಹೇಗೆ? ನಾನು ಅಪ್ಡೇಟ್ ಆಗಬೇಕು. ನಾವು ಇನ್ನೂ ನಾಗರಿಕತೆ ಘಟ್ಟದಲ್ಲೇ ಇದ್ಬಿಟ್ಟಿದ್ರೆ, ಸಿವಿಲೈಸೇಷನ್ ಎರಾ ಅಂತ ಮಾತನಾಡ್ತೀವಲ್ಲ, ಅಲ್ಲೇ ಇದ್ದಿದ್ರೆ ಇವತ್ತು ಬಸ್ ಇರ್ತಿರ್ಲಿಲ್ಲ, ಟ್ರೈನ್ ಇರ್ತಿರ್ಲಿಲ್ಲ, ಏರೋಪ್ಲೇನ್ ಇರ್ತಿರ್ಲಿಲ್ಲ. ಅಭಿವೃದ್ಧಿ ಕಡೆ ಹೋಗುವಾಗ ಒಂದು 10% ಎಲ್ಲ ಒಂದು ಕಡೆ ಯಾರಿಗೂ ಒಂದು ಕಡೆ ತೊಂದರೆ ಆಗುತ್ತೆ. ಅವರು ಅದನ್ನು ಸರಿ ಮಾಡಿಕೊಂಡು ಅವ್ರಿಗೂ ತಕ್ಕಂತೆ ನಾವು ಪರಿಣಿತಿ ಕೊಟ್ಟು, ತರಬೇತಿ ಕೊಟ್ಟು ಅವ್ರಿಗೂ ಒಂದು ಜೀವನವನ್ನು ಕೊಡ್ಬೋದು. ಹಾಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಕ್ಸಾಂಪಲ್ ಒಬ್ಬ ಸಂಶೋಧಕನಾಗ್ಬೋದು ಅಥವಾ ಒಬ್ಬ ಸಾಹಿತಿ ಆಗ್ಬೋದು. ಇವತ್ತು ದತ್ತಾಂಶ ಸಿಕ್ಕಾಬಟ್ಟೆ ಇದೆ. ಹೌದು, ನಿಮಗೆ ಬೇಕೋ ಬೇಡವೋ ದತ್ತಾಂಶ ಸಿಗುತ್ತೆ. ಹೌದು, ನಿಜ. ಮೊದಲು ಆಗಿರಲಿಲ್ಲ, ಈಗ ಸಾಕಷ್ಟು ದತ್ತಾಂಶಗಳು ಸಿಗುತ್ತೆ. ಆ ಸಿಕ್ಕದಂಥ ದತ್ತಾಂಶಗಳನ್ನು ಒಂದು ಕಡೆ ಶೇಖರಿಸಿ ಅದನ್ನು ಅಭ್ಯಾಸನ ಮಾಡಿ ಅಧ್ಯಯನ ಮಾಡಿದ ನಂತರ ಅದರಿಂದ ನಾನೇನಾದರೂ ಒಂದು ಹೊರತೆಗಿಬೇಕು ಅಂದರೆ ಸಾಕಷ್ಟು ಸಮಯ ತಗೊಳುತ್ತೆ. ಈಗ ಅದನ್ನೇ ನಾನು AI ಟೂಲ್ ಇಟ್ಕೊಂಡು ಎಲ್ಲ ಕಡೆ ಸಿಗ್ತಕ್ಕಂಥ ದತ್ತಾಂಶಗಳನ್ನ ಸೇರಿಸಿ ಅನಲಿಟಿಕ್ಸ್ ಮಾಡಿಸಿ ನನಗೆ ಬೇಕಾದದ್ದನ್ನು ನಾನು ಡಿರೈವ್ ಮಾಡೋ ಒಂದು ಪರಿಸ್ಥಿತಿಯಲ್ಲಿದ್ದೀನಿ. ಅದು ಶಾರ್ಟ್ ಟೈಮಲ್ಲಿ ಆಗಿಬಿಡುತ್ತೆ. ಇದು ನನ್ನನ್ನು ಹೈಲಿ ಪ್ರೊಟೆಕ್ಟಿವ್ ಮಾಡುತ್ತೆ. ಈಗ ಅದು ಸುಮ್ಮನೆ ಆಗಲಿಲ್ಲ, ಆ ಟೂಲು ಯಾರೋ ಒಂದಷ್ಟು AI ಸೈಂಟಿಸ್ಟ್ ಕೆಲಸ ಮಾಡೋದಕ್ಕೆ ಆಗಿರೋದು. ಅಂದರೆ ಯಾವುದೋ ಒಂದು ಲೆವೆಲ್ನ ಕೆಲಸಗಳನ್ನು, ಒಂದು 10 ಕೆಲಸಗಳನ್ನು ಅದು ಮುಚ್ಚಾಕಿದ್ರೆ ಒಂದು 1000 ಅಥವಾ 100 ಕೆಲಸಗಳನ್ನು ಸೃಷ್ಟಿ ಮಾಡುತ್ತೆ, ಮತ್ತು ಹೈಯರ್ ಲೆವೆಲ್ ಜಾಬನ್ನು ಸೃಷ್ಟಿ ಮಾಡುತ್ತೆ. ಅಲ್ಲ, ಹಾಗಿದ್ರೆ ಒಂದು ನನ್ನ ಕೆಲಸ ಕಲ್ತ್ಕೊಳ್ತೀನಿ ಏನೋ ಆತಂಕದಿಂದ ಹೊರಬಂದು ಸಕಾರಾತ್ಮಕವಾಗಿ ಯೋಚನೆ ಮಾಡೋದಾದರೆ ಅವನು ಹೊರ ಬರೋ ಅಗತ್ಯನೇ ಇಲ್ಲ. ಅಲ್ಲೇ ಕೂತ್ಕೊಂಡು ಅವನು ತನ್ನನ್ನು ತಾನು ಏನು ಅಪ್ಡೇಟ್ ಅಂತ ಹೇಳ್ತೀವಿ. ನಾನೀಗ ನಿಮಗೆ ಹೇಳಬೇಕು ಅಂದರೆ ಮೈಸೂರು ವಿಶ್ವವಿದ್ಯಾಲಯದ ಪದವಿ ಓದುವಾಗ ನಾನು ರ್ಯಾಂಕ್ ವಿಜೇತ.
ಸ್ನಾತಕೋತ್ತರದಲ್ಲಿ ನಾನು ಪ್ರಥಮ ರ್ಯಾಂಕ್ ವಿಜೇತ. ನಾನು ಆವಾಗ ಪ್ರಥಮ ರ್ಯಾಂಕ್ ಅಂತ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಾಗೆ ಅಧ್ಯಯನ ಮಾಡದೆ ಇದ್ದರೆ ನಾನು ಇವತ್ತು ಇಲ್ಲಿ ನಿಮ್ಮ ಮುಂದೆ ಕೂತ್ಕೊಂಡು ಮಾತನಾಡಲಿಕ್ಕೆ ಆಗ್ತಿರ್ಲಿಲ್ಲ. ಈ ನಿಜ ಹೇಳಬೇಕು ಅಂದರೆ ನಾನು ಮಾಸ್ಟರ್ಸ್ ಡಿಗ್ರಿ ಮಾಡುವಾಗಲಿ ಅಥವಾ ಅಂಡರ್ ಗ್ರಾಜುಯೇಟ್ ಮಾಡುವಾಗಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಕೋರ್ಸೇ ಓದಿರಲಿಲ್ಲ. ಆದರೆ ಇವತ್ತು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಒಬ್ಬ ಎಕ್ಸ್ಪರ್ಟ್ ಆಗಿದ್ದೀನಿ, ಎಕ್ಸ್ಪರ್ಟ್ ಏನು ಪರಿಣಿತರು ಅಂತ ಕರೀತಿರಲ್ಲ, ಆ ಥರ ಆಗಿದೆ. ಕಾರಣ ಏನು ಅಂದರೆ ಆವತ್ತಿನವತ್ತು ನೆಕ್ಸ್ಟ್ ಇದ್ದಿದ್ದು ಅಪ್ಡೇಟ್ ಮಾಡಿಕೊಂಡು ಅದು ಮನುಷ್ಯ ಆದವನು ಒಂದು ಅಭಿವೃದ್ಧಿ ಕಡೆ ಹೋಗಬೇಕು. ಅಲ್ಲಲ್ಲ, ಇದು ಈ ಸಂದರ್ಭದಲ್ಲಿ ಒಂದು ಸಂದೇಶ ಏನಂದರೆ, ಎಷ್ಟೋ ಜನ ನಾವು ಪ್ರಾಧ್ಯಾಪಕರು ಅಥವಾ ಶಿಕ್ಷಕರು ನಂದು ಕೆಲಸ ಸಿಕ್ಕಿದ ಮೇಲೆ ನಂದು ಪ್ರಾಧ್ಯಾಪಕರು ಶಿಕ್ಷಕರು ಯಾರು ನಿಜವಾದ ವಿದ್ಯಾರ್ಥಿ ಅಂದರೆ ಶಿಕ್ಷಕನೇ ಅಲ್ವಾ? ಪ್ರತಿದಿನ ಶಿಕ್ಷಕ ನಿಜವಾದ ವಿದ್ಯಾರ್ಥಿ ಆಗಿರಬೇಕು, ವಿದ್ಯಾರ್ಥಿಗಿನ ಜಾಸ್ತಿ ಓದಬೇಕು. ಈಗ ಏನಾಗಿದೆ, ನಮ್ಮ ವಿದ್ಯಾರ್ಥಿಗಳು ಏನು ಬಯಸ್ತಾರೆ ಅಂದರೆ ಎಲ್ಲ ಗೂಗಲ್ ಸಿಗುತ್ತೆ, ನಿನ್ನ ಪಾಠ ಯಾಕೆ ಕೇಳಬೇಕು ಅಂತಾರೆ. ಸತ್ಯ, ನಾವು ಅಪ್ಡೇಟ್ ಆಗಬೇಕು, ಗೂಗಲ್ನ ದಾಟಿ ಇರಬೇಕು ನಾವು. ಆಮೇಲೆ ಇದು ಬಹಳ ಮುಖ್ಯ ಸರ್. ಎಷ್ಟೋ ನಾವು ಶಿಕ್ಷಕರು ಅಥವಾ ಪ್ರಾಧ್ಯಾಪಕರು ಗುಣಗಾಡ್ತಿರ್ತೀವಿ, ಏನು ಮಕ್ಕಳು ನಮ್ಮ ಪಾಠ ಕೇಳಲ್ಲ, ಕೇಳಿಸ್ಕೊಳ್ಳಲ್ಲ ಅಂದರೆ ನಾವು ಒಂಚೂರು ಯೋಚನೆ ಮಾಡಬೇಕಾ, ಯಾಕೆ ಕೇಳಲ್ಲ, ಕೇಳೋ ಹಾಗೆ ಏನು ಮಾಡಬೇಕು. ಬಹುಶಃ ಇದು ಒಂದು ಇಂಟೆಲಿಜೆನ್ಸಿನೇ ಅಂತ ಅನ್ಸುತ್ತೆ. ಆಬ್ವಿಯಸ್ಲಿ ಹೌದು, ಅದೊಂದು ಶ್ರಮ. ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಹೇಗೆ, ಅದನ್ನು ನೋಡ್ಕೊಂಡು ಹೋದ್ರೆ ಅವ್ರು ನಮ್ಮ ಆಕರ್ಷಣೆ ಮಾಡ್ಕೊಳ್ಳೋದು ಹೇಗೆ, ಅಥವಾ ನಮ್ಮ ಒಟ್ಟಾರೆ ನಾವು ಅವರಿಗೆ ಈಗ ಕಂಪನಿನಲ್ಲಿ ಕೆಲಸ ಮಾಡುವಾಗ ಅಥವಾ ಈಗ ಅಟೆಂಡೆನ್ಸ್ ತಗೊಳ್ಳೋ ಸಿಸ್ಟಮ್ಸ್ ಆಟೋಮೆಟಿಕ್ಕಾಗಿ ಬಂದ ಮೇಲೆ ಅದು ನಾನು ಅಟೆಂಡೆನ್ಸ್ಗೆ ಮೊದಲು 10 ನಿಮಿಷ ಸ್ಪೆಂಡ್ ಮಾಡ್ತಿದ್ದೆ. ಈಗ ಆ 10 ನಿಮಿಷ ನನಗೆ ಉಳಿತಲ್ಲ, ಆ ಉಳಿದ 10 ನಿಮಿಷದಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ಮತ್ತೇನು ಹೇಳ್ಬೋದು ಅಂತ ಯೋಚನೆ ಮಾಡಬೇಕು. ಸೊ ಹಾಗಾಗಿ ಕೆಲವು ಕೆಲಸಗಳನ್ನು ಬೇಡ ಅಂತ ಹೇಳುತ್ತೆ. ಸರ್, ಪ್ರತಿಯೊಬ್ಬ ತನ್ನ ಉದ್ಯೋಗದಲ್ಲೇ ಬಳಸುವಂಥ AI ಒಂದಾದರೆ, ಸೊ AI ಉದ್ಯೋಗವನ್ನು ಸೃಷ್ಟಿ ಮಾಡೋ ಅವಕಾಶಗಳಿದೆಯಾ? ತುಂಬ ಸೃಷ್ಟಿ ಮಾಡಿದೆ ಹಾಗಾಗಿ ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು BE ಆಗ್ಬೋದು, MTech ಆಗ್ಬೋದು, ತುಂಬ ಹೌದು ಬೇಕಾಗಿದೆ ಮಕ್ಕಳಿಗೆ. ಸೊ ಹಾಗಾಗಿ ಯಾರು ಆತಂಕ ಪಡಬೇಕು ಅವಶ್ಯಕತೆನೇ ಇಲ್ಲ. ನಾವು ಬಳಸೋದು ಹೇಗೆ, ಅದನ್ನು ಕಲಿಯೋದು ಹೇಗೆ, ಅದನ್ನು ಕಲಿತುಕೊಂಡು ನಾನೇನಾದರೂ ಮಾಡ್ಬೋದು ಮತ್ತು ಹೈಲಿ ಪ್ರೊಡಕ್ಟಿವ್ ಆಗ್ಬೋದು ಅನ್ನೋ ಒಂದು ಧನಾತ್ಮಕವಾಗಿ ಯೋಚನೆ ಮಾಡಿದ್ರೆ ಬಹುಶಃ ಸಮಸ್ಯೆ. ಒಂದು ಕಾಲದಲ್ಲಿ ಕಂಪ್ಯೂಟರ್ ನನ್ನ ಕೆಲಸ ಕಿತ್ಕೊಳ್ಳುತ್ತೆ ಅಂತ ಭಯ ಪಡೋರು ಇವತ್ತು ಯಾವುದೇ ಕೆಲಸಕ್ಕೆ ಹೋದ್ರು ನಿಮ್ಗೆ ಬೇಸಿಕ್ ಕಂಪ್ಯೂಟರ್ ಗೊತ್ತಿದ್ರೆ ಮಾತ್ರ ಕೆಲಸ ಕೊಡ್ತಾ ಇದೆ ಅಲ್ಲ, ಕೆಲಸ ಕೊಡ್ತಾ ಎಲಿಜಿಬಿಲಿಟಿ. ಆಮೇಲೆ ಅದೊಂದೇ ಅಲ್ಲ, ಶ್ರೀಮಂತಿಕೆಯನ್ನ ಮಾಡಿದೆ. ಹೌದು 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 ಹಣಗೆ ಶ್ರೀಮಂತಿಕೆ ಏನಿದೆ, ದಿನಕ್ಕೆ ನಾನು ಎಷ್ಟು ಸಂಪಾದನೆ ಮಾಡ್ಬೋದು ಅದ್ರ ದುಪ್ಪಟ್ಟು ಮಾಡ್ಬೋದು. ಈಗ ಹೌದು ಸರ್, ಹೌದು, ಶ್ರೀಮಂತಿಕೆಯನ್ನು ಕೊಡ್ತದೆ. ಅಂದರೆ ಜ್ಞಾನ ನಮಗೆ ಕಂಪ್ಯೂಟರ್ ಬಗ್ಗೆ ಎಷ್ಟಿದೆ, ಅದರಲ್ಲೂ ಇವತ್ತಿನ ದಿನಮಾನಗಳಲ್ಲಿ ಆರ್ಟಿಫಿಷಿಯಲ್ ಬಗ್ಗೆ ಇಂಟೆಲಿಜೆನ್ಸ್ ಬಗ್ಗೆ ಎಷ್ಟಿದೆ, ಆ ದಿಕ್ಕಿನಲ್ಲಿ ನಾವು ನೋಡ್ತಾ ಹೋದರೆ ಕೆಲಸಗಳು ತುಂಬ ಓಪನಿಂಗ್ ಇದೆ. ಸರ್, ಈ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಒಂದು ಪ್ರಸ್ತುತ ತುಂಬ ಅವಶ್ಯಕತೆ ಇದೆ, ಇನ್ನೂ ಡೆವಲಪ್ ಆಗಬೇಕಾಗಿದೆ, ಅದರ ಕೆಲಸ ನಡೀತಾ ಇದೆ. ಆದರೆ ಇದನ್ನು ಮಾರಕ ಆಗುವ ಸಾಧ್ಯತೆಗಳಿದೆ. ಸೊ ಅದರಿಂದ ಹೇಗೆ ನಾವು ತಪ್ಪಿಸ್ಕೊಳ್ಳೋಕ್ಕೆ ಏನೆಲ್ಲ ನಾವು ಜಾಗೃತರಾಗಬೇಕು ಅಂತ? ಅದೇ ಮಾರಕ ಆಗೋ ಸಾಧ್ಯತೆ ಏನಿದೆ, ಮೊದಲು ಅದು ನಮಗೆ ಮನಸ್ಥಿತಿಯನ್ನು ನಾವು ನೋಡ್ಕೋಬೇಕಾಗಿದೆ. ಈಗ ಒಂದು ಬಾಂಬ್ ಪತ್ತೆ ಹಚ್ಚಿದ್ರು, ಅಟಮ್ ಬಾಂಬ್ ಪತ್ತೆ ಹಚ್ಚಿದ್ರು, ಅದು ಎಷ್ಟು ಅನುಕೂಲಗಳು ಮಾಡಿಕೊಟ್ಟು ಅಲ್ವಾ, ಅದನ್ನು ನಾವು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಡಿಸ್ಟ್ರಾಯ್ ಮಾಡಲಿಕ್ಕೂ ಬಳಸ್ಕೋತಾ ಇದೆ. ಇದು ನಮ್ಮ ಮನಸ್ಥಿತಿ, ಎಷ್ಟು ಕಿಲೋಮೀಟರ್ ಒಳಗಡೆ ಕಂಡಿಡ್ಬಿಡುತ್ತೆ ನಮ್ಮ ಮನಸ್ಥಿತಿ ಅದು ಅಲ್ವಾ. ಸೊ ಈಗ ಪ್ರತಿಯೊಬ್ಬರು AI ಬಳಸೋರು ಧನಾತ್ಮಕವಾಗಿ ತಗೊಂಡು ಅದರ ಅನುಕೂಲತೆಗಳನ್ನು ನೋಡಿ, ಅದರಿಂದ ಇನ್ನೊಬ್ಬರಿಗೆ ಒಂದು ಕಿರಿಕಿರಿ ಆಗೋದು, ಸಮಸ್ಯೆ ಆಗೋದು ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಇಟ್ಟುಕೊಂಡು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸನ್ನು ಬಳಸಿದ್ರೆ ಬಹುಶಃ ಅವನಷ್ಟೇ ಅಲ್ಲ, ಇನ್ನೊಬ್ಬರು ಕೂಡ ಅಭಿವೃದ್ಧಿ ದಿಕ್ಕಿನಲ್ಲಿ ಹೋಗ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಎಸ್ ಸರ್, ಬಹಳ ಸಂತೋಷ ಸರ್. ಮೆಡಿಕಲ್ ಈಗ ಮೊದಲೇನಾಗ್ತಿತ್ತು ಅಂದರೆ, ಒಂದು ಎಕ್ಸ್ರೇ ತೆಗೆದ್ರೆ ಆ ಎಕ್ಸ್ರೇ ಕ್ವಾಲಿಟಿ ಕಡಿಮೆ ಇದ್ದಿದ್ರೆ ಮೂಳೆ ಡಾಕ್ಟರ್ ಅಂತ ಏನು ಕರಿತೀರಿ, ಮೂಳೆ ತಜ್ಞರು, ಅವ್ರು ಮತ್ತೆ ಒಂದು ಎಕ್ಸ್ರೇ ಮಾಡಿಸ್ಕೊಂಬ ಅಂತ ಕಳಿಸೋರು. ಆ್ಯಕ್ಚುಲಿ ನಮ್ಮ ಬಾಡಿನ ಪದೇ ಎಕ್ಸ್ರೇ ಸಬ್ಜೆಕ್ಟ್ ಮಾಡಬಾರ್ದು, ಎಕ್ಸ್ಪೋಜರ್ ಅಂದರೆ ದಟ್ ಇಟ್ ಸೆಲ್ಫ್ ಮೇ ಕ್ರಿಯೇಟ್ ಅದರ್ ಹೆಲ್ತ್ ಇಶ್ಯೂಸ್. ಇವಾಗ ಏನಾಗಿದೆ, AI ಟೂಲು ಒಂದು ಸರಿ ನೀವು ಎಕ್ಸ್ರೇ ತೆಗೆದುಬಿಡಿ, ಅದೆಷ್ಟೇ ಬ್ಯಾಡ್ ಕ್ವಾಲಿಟಿ ಇರಲಿ, ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ಸು ಆ ಬ್ಯಾಡ್ ಕ್ವಾಲಿಟಿ ಇಮೇಜನ್ನು ಎನ್ಹ್ಯಾನ್ಸ್ ಮಾಡಿ ಡಾಕ್ಟರ್ಸ್ಗೆ ಅದು ನೋಡೋ ರೀತಿ, ಅದು ಚೆನ್ನಾಗಿ ಕಾಣೋ ರೀತಿ ಕನ್ವರ್ಟ್ ಮಾಡಿ ಕೊಡ್ತದೆ. ಹಾಗಾಗಿ ಒಂದು ಸಾರಿ ಎಕ್ಸ್ರೇ ತೆಗೆದ್ರೆ ಆ ಬಾಡಿನ ಮತ್ತೆ ಬ್ಯಾಡ್ ಕ್ವಾಲಿಟಿ ಇದೆ ಅಂತೇಳಿ ಇನ್ನೊಂದು ಸರಿ ಎಕ್ಸ್ರೇ ಹೋಗಿಲ್ಲ. ಈ ಥರ ಅಡ್ವಾಂಟೇಜಸ್. ಆಮೇಲೆ ಇನ್ನೊಂದು ಇಲ್ಯೂಷನ್ಸ್ ಅಂತ ಕರಿತೀನಿ, ಅಂದರೆ ತಪ್ಪು ಗ್ರಹಿಕೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾಗುತ್ತೆ ಅಂದರೆ ಅವ್ರನ್ನ ರೀಪ್ಲೇಸ್ ಮಾಡಿಬಿಡುತ್ತೆ, ಇವ್ರನ್ನ ರೀಪ್ಲೇಸ್ ಮಾಡಿ, ಡಾಕ್ಟರ್ಸ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಮೊದಲು ಈಗ ಒಂದು ಎಕ್ಸಾಂಪಲು, ಕ್ಯಾನ್ಸರ್ಸ್
ಆಪರೇಷನ್ ಮಾಡಬೇಕು ಅಂದರೆ ಡಾಕ್ಟ್ರೇ ಡಿಸೈಡ್ ಮಾಡಬೇಕಾಗಿತ್ತು ಆ ಸೆಲ್ಲು ಎಲ್ಲಿವರೆಗೆ ಡೆವಲಪ್ ಆಗಿದೆ, ನಾನು ಎಷ್ಟು ಕಟ್ ಮಾಡಬೇಕು ಬಾಡಿನಲ್ಲಿ ಅಂತ. ಈಗ ಆಟೋಮೆಟಿಕ್ಕಾಗಿ ಸೆಲ್ ಡಿಟೆಕ್ಟ್ ಮಾಡಿಕೊಡುತ್ತೆ. ಇದು ಡಾಕ್ಟರ್ಗೆ ಕ್ವಿಕ್ಕಾಗಿ ಐಡೆಂಟಿಫೈ ಮಾಡ್ಬೋದು ಒಂದು, ಮತ್ತು ಸ್ಪಷ್ಟವಾಗಿ ಐಡೆಂಟಿಫೈ ಮಾಡ್ಕೊಡುತ್ತೆ. ಹಾಗಾಗಿ ಆ ಎಲ್ಲ ಕ್ಯಾನ್ಸರ್ಸ್ ಕೋಶಗಳನ್ನ ತೆಗೆದು ಬಿಡ್ಬೋದು, ಮತ್ತು ಅದು ಬೆಳೀತದೆ ಅನ್ನೋ ಒಂದು ಅನುಮಾನಗಳು ಬರೋಲ್ಲ. ಅಂದರೆ ಏನು ಹ್ಯೂಮನ್ ಎರರ್ ಇತ್ತು, ಅದು ಮೊದಲು 10% ಇತ್ತು, 8% ಇತ್ತು ಅಂದ್ಕೊಂಡ್ರೆ ಇವತ್ತು ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮಾಡಿ ನಾವು ನೋಡಿದಾಗ ಆ ಎರರು 2ಕ್ಕೂ 1ಕ್ಕೂ ಬಂದಿರುತ್ತೆ. ಅಲ್ಲ ನೀವು ಹೇಳಂಗೆ ವೈದ್ಯರು ಇರಲೇಬೇಕು, ಆದರೆ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಟೀಚರ್ ರೋಬೋ. ಅಂದರೆ ರೋಬೋನ ಒಬ್ಬ ಶಿಕ್ಷಕನಾಗಿ ನೋಡ್ಬೋದು ಅಂತ ನೋಡ್ತಿದ್ದೀವಿ, ಆದರೆ ಆ ರೋಬೋ ಶಿಕ್ಷಕನಿಗೆ ರೀಪ್ಲೇಸ್ಮೆಂಟ್ ಅಲ್ಲ. ಇಟ್ಸ್ ನಥಿಂಗ್ ಲೈಕ್ ಕಾಂಪ್ಲಿಮೆಂಟಿಂಗ್, ಇಟ್ಸ್ ಓನ್ಲಿ ಸಪ್ಲಿಮೆಂಟಿಂಗ್ ಏಡಿಂಗ್ ಟೂಲ್ ಇದು. ಏಡಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ಕೊಂಡು ನಾನು ಇನ್ನೂ ಉತ್ತಮನಾಗಬಹುದು ಅಷ್ಟೇ. ಈಗ ಆಲ್ರೆಡಿ ನಾನು ಉತ್ತಮ ಶಿಕ್ಷಕ ಅಂದ್ಕೊಳ್ಳಿ, ಮತ್ತಷ್ಟು ಉತ್ಕೃಷ್ಟವಾಗಿ ನಾನು ಭಾಷಣ ಮಾಡ್ಬೋದು, ಮಾತನಾಡ್ಬೋದು, ಅದನ್ನು ಇಟ್ಟು ಮಕ್ಕಳಿಗೆ ಗ್ರಹಿಕೆ ಶಕ್ತಿಯನ್ನು ಅಭಿವೃದ್ಧಿ ಜಾಸ್ತಿ ಮಾಡ್ಬೋದು. ಖಂಡಿತ ಅದು ಅಂದರೆ ನನ್ನನ್ನು ರೀಪ್ಲೇಸ್ ಮಾಡ್ತಿಲ್ಲ. ಅದು ಖಂಡಿತ ನೀವು ವೈದ್ಯರು ಹೇಳ್ದಂಗೆ ಅದನ್ನ ಗುಣಮಟ್ಟವನ್ನು ಮತ್ತಷ್ಟು ಅಕ್ಯುರೇಸಿ ಎರರ್ ಕಡಿಮೆ ಆಗುತ್ತೆ, ಸ್ಪಷ್ಟವಾಗಿ ಗುರುತಿಸಿಕೊಡುತ್ತೆ, ಮತ್ತೆ ಕ್ವಿಕ್ಕಾಗಿ ಕೆಲಸ ಆಗುತ್ತೆ. ಕರೆಕ್ಟ್ ಸರ್. ಎಸ್ ಸರ್, ನಾವು ಬೆಳೀತಿದ್ದಂಗೆ ಒಂದು ಈ ರೀತಿಯ ಒಂದು ಉತ್ತಮ ಅಂಶಗಳಿದ್ದಾಗ ಅದನ್ನ ಆ್ಯಡ್ ಮಾಡ್ತಾ ಈಗ ನೀವು ನೋಡಿರ್ಬೋದು, ರಸ್ತೆನಲ್ಲಿ ಪೊಲೀಸರು ನಿಂತ್ಕೋತಾರೆ, ಹೆಲ್ಮೆಟ್ ಇಲ್ಲ ಅಂತ ಹಿಡ್ಕೋತಾರೆ, ಅವ್ನು ಬ್ಲಾಕ್ ಆಗುತ್ತೆ, ರಸ್ತೆ ಬ್ಲಾಕ್ ಆಗುತ್ತೆ, ಇನ್ನೊಂದಷ್ಟು ಜನಕ್ಕೆ ಡೆನ್ಸಿಟಿ ಆಫ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಇವೆಲ್ಲ ಸಮಸ್ಯೆಗಳೆಲ್ಲ ಅದರ ಬದಲು ಒಂದು ಕ್ಯಾಮ್ರಾ ಹಾಕಿಬಿಡಿ. ಇವತ್ತು ನಾವು ಮಾತನಾಡ್ತಿದ್ದೀವಿ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಸಿಸ್ಟಮ್ಸ್ ಅಂತ, ಅದು ನಮ್ಮ ಲ್ಯಾಬಲ್ಲಿ ಕೆಲಸ ಆಗಿದೆ. ಸೊ ಆಟೋಮ್ಯಾಟಿಕ್ ಸಿಸ್ಟಮ್ ರೆಕಗ್ನಿಷನ್ ಅಂದರೆ ಆ ಸ್ಕೂಟ್ರದ್ದು ಅಥವಾ ಕಾರ್ದು ನಂಬರ್ ಪ್ಲೇಟ್ ರೆಕಗ್ನೈಸ್ ಆಗುತ್ತೆ, ಯಾರದು ಅಂತ ಗೊತ್ತಾಗುತ್ತೆ. ಅವನು ಹೆಲ್ಮೆಟ್ ಹಾಕದೆ ಹೋಗ್ತಿದ್ದಾನೆ ಅಂತ ನಾವು ಹೆಲ್ಮೆಟ್ ಹಾಕಿದನೋ ಇಲ್ವೋ ಅಂತಲೂ ನಾವು ಪತ್ತೆ ಹಚ್ಬೋದು. ಯಾವ ವೆಹಿಕಲ್ ನಂಬರು, ರೈಡರು ಹೆಲ್ಮೆಟ್ ಇಲ್ಲದೆ ಹೋಗಿದ್ದಾನೆ ಅಂತ ನಾವು ಗೊತ್ತಾಗುತ್ತೆ. ಗೊತ್ತಾದನ್ನು ಸಂಜೆ ಅನಾಲಿಸಿಸ್ ಮಾಡಿ ಅವ್ರಿಗೆ ಸಂಬಂಧಪಟ್ಟವರಿಗೆ ನಾವು ಮೆಮೊ ಕಳಿಸಿ ಪೆನಾಲ್ಟಿ ಹಾಕ್ಸ್ಬೋದು. ಆವಾಗ ರೋಡ್ ಬ್ಲಾಕ್ ಆಗೋಲ್ಲ. ಅಲ್ಲ, ತುಂಬ ಸಕಾರಾತ್ಮಕವಾದ ವಿಚಾರಗಳು. ಅದು ನಾವು ನೋಡುವ ದೃಷ್ಟಿ ಬಹಳ ಮುಖ್ಯ ಆಗುತ್ತೆ ಅಂತ ನೋಡುವ ದೃಷ್ಟಿ ನಿಜಕ್ಕೂ ಬಳಬೇಕಾಗತ್ತೆ. ಈ ನಮ್ಮ DVG ಅವರು ಒಂದು ಮಾತನ್ನ ಹೇಳ್ತಾರೆ, ಗಿಡದ ಮೇಲಿನ ಹೂವು ಪ್ರಕೃತಿ ಸಕ್ಕನಿಗೆ ಚಂದ. ನೀವು ನಮ್ಮ ದೃಷ್ಟಿ ಅಂದದಕ್ಕೆ ಇದು ಬಂತು ನನಗೆ. ಮಂಕುತಿಮ್ಮನ ಕಗ್ಗದ ಒಂದು ವಚನಗಳ ಸಾಲು ನೆನಪಿಗೆ ಬರ್ತಾ ಇದೆ. ಈ DVG ಅವರು ಹೇಳೋದು, ಗಿಡದ ಮೇಲಿನ ಹೂವು ಪ್ರಕೃತಿ ಸಕ್ಕನೆಗೆ ಚಂದ, ಮಡದಿ ಮುಡಿದಿರುವ ಹೂವು ಪ್ರಿಯಕರನಿಗೆ ಚಂದ, ಯುವಕಂಗೆ ಚಂದ, ಗುಡಿಯೊಳಗೆ ಕೊಡುವ ಹೂವು ದೈವ ಭಕ್ತಂಗೆ ಚಂದ, ಹೂವೊಳಗೆ ಏನಿದೆ ಬಿಡಿಗಾಸು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ಈ ನಿಸರ್ಗದಲ್ಲಿ ಬಿಟ್ಟಿರ್ತಕ್ಕಂಥ ಹೂವು ಪ್ರಕೃತಿಯನ್ನು ಆಸ್ವಾದಿಸ್ತಾನಲ್ಲ, ಅವನಿಗೆ ಭಾಳ ಅದ್ಭುತವಾಗಿ ಕಾಣ್ತದೆ. ಅದು ಅವನ ದೃಷ್ಟಿ. ಈ ಗುಡಿ ಒಳಗೆ ಕೊಡ್ತಕ್ಕಂಥದ್ದು ಭಕ್ತರಿಗೆ, ದೇವರು ದೈವ ಭಕ್ತನಿಗೆ ಭಾಳ 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 ಪ್ರೀತಿಯಿಂದ ಇಸ್ಕೊಂಡು ಅದನ್ನು ಕಿವಿಗೆ ಹಾಕೋತಾನೆ, ಅವನು ಭಕ್ತಿಯಿಂದ ಇಸ್ಕೊಳ್ತಾನೆ, ಭಕ್ತಿಯಿಂದ ಸ್ವೀಕರಿಸ್ತಾನೆ. ಅದೇ ಹೂವು ಒಬ್ಬ ಮಡದಿ ಹೆಂಡತಿಯ ತಲೆಯಲ್ಲಿದ್ದರೆ ಆಕೆಯ ಗಂಡ ಅದನ್ನು ಆಸ್ವಾದಿಸಿ ಭಾಳ ಖುಷಿ ಪಡ್ತಾನೆ. ಹೂವು ಒಂದೇ ನೋಡಿ, ಆ ಹೂ ಮಾರೋನಿಗೆ ಅದು 10 ಪೈಸೆ ಬೇಕಷ್ಟೇ. ಅವನು ಹೇಳ್ತಾನೆ ಬಿಡಿಗಾಸು ಒಳಗೆ ಮಂಕುತಿಮ್ಮ, ಅದು ಬಿಡಿಗಾಸು ಅಷ್ಟೇ. ಆದರೆ ಈ ಮೂವರೆಗೂ ಮೂರು ಥರ ಕಾಣುತ್ತೆ. ಹಾಗೆ ನಾವು ಹೇಗೆ ನೋಡ್ತೀವಿ ಹಾಗೆ ಇವತ್ತು ಅದ್ಭುತವಾದ ದೃಷ್ಟಿ ಬಹಳ ಮುಖ್ಯ. ಅದ್ಭುತವಾದ ಮಾತನ್ನು. ದೃಶ್ಯ ಒಂದೇ ಇದೆ, ಒಂದೇ ಟೆಕ್ನಾಲಜಿ, ನಿಮಗೆ ಬೇರೆ ಥರ ಕಾಣ್ಬೋದು. ಅದು ನಮ್ಮ ಮನಸ್ಥಿತಿಯನ್ನು ಹೇಳುತ್ತೆ. ಎಕ್ಸಾಕ್ಟ್ಲಿ ಸರ್. ಒಟ್ಟಾರೆ ಈ AI ಕುರಿತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕುರಿತು ಒಟ್ಟಾರೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಟ್ಟಾರೆ ನಾನು ಈ ಕೇಳುಗರಿಗೆ ಹೇಳೋದಾದರೆ, ನಿಜಕ್ಕೂ ಒಂದು ಇವತ್ತಿನ ಅದ್ಭುತ ಆವಿಷ್ಕಾರಗಳಲ್ಲಿ ಒಂದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮನುಷ್ಯನ ಕಾರ್ಯವತ್ತಡಗಳಲ್ಲಿ, ಮನುಷ್ಯನ ಕೆಲಸಗಳಲ್ಲಿ ಅವನ ಜೊತೆ ಭಾಗಿಯಾಗಿ ಅವನು ಮತ್ತಷ್ಟು ಮಗದಷ್ಟು ಯಶಸ್ವಿಯಾಗೋ ದಿಕ್ಕಿನಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತವೆ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಒಂದು ಧನಾತ್ಮಕವಾದ ಯೋಚನೆಯಿಂದ, ಸಮಾಜಕ್ಕೆ ಅನುಕೂಲವಾದ ದೃಷ್ಟಿಯಿಂದ ಬಳಸ್ಕೊಂಡು ಹೋಗೋದಾದರೆ, ಅದರಲ್ಲೂ ವ್ಯವಸಾಯ ಪ್ರಧಾನ ದಿಕ್ಕಿನಲ್ಲಿ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಡೆಪ್ಲಾಯ್ ಮಾಡಿಕೊಂಡು ಆ ಟೂಲ್ಸನ್ನು ಬಳಸ್ಕೊಳ್ತಾ ಹೋಗೋದಾದರೆ
ನಮ್ಮ ಭಾರತ ದೇಶವನ್ನು ಇವತ್ತು ಯಾವುದೇ ದೇಶ ಅಭಿವೃದ್ಧಿ ದೇಶ ಎಷ್ಟು ಮಟ್ಟಿಗೆ ಅಂತ ಗುರುತಿಸೋದಾದರೆ ಒಂದು ಜಾಗ್ರಫಿಕಲ್ ಲೊಕೇಶನ್ ಆಲ್ಸೋ ಮ್ಯಾಟರ್ಸ್. ಆದರೆ ಇವತ್ತಿನ ಟೆಕ್ನಾಲಜಿಯನ್ನು ನಾವು ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸಲ್ಲಿ ಎಷ್ಟರ ಮಟ್ಟಿಗೆ ನಾವು ತೊಗೊಂಡು ಹೋಗ್ತಿದ್ದೀವಿ ಅನ್ನೋದು ಮುಖ್ಯ ಆಗ್ತದೆ. ಹಾಗಾಗಿ ಈ ಅನ್ನೋ ಒಂದು ಕರೆಂಟ್ ಎಮರ್ಜಿಂಗ್ ಟೆಕ್ನಾಲಜಿನ ನಾವು ಸಾಧ್ಯ ಆದ ಕಡೆ ಪಾಸಿಟಿವ್ ಆಗಿ ಬಳಸ್ಕೊಂಡು ಹೋಗೋದಾದರೆ ನಾವು ಅಭಿವೃದ್ಧಿಯ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ಧನ್ಯವಾದಗಳು. ಬಿಡುವು ಮಾಡಿಕೊಂಡು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕುರಿತು ನಮ್ಮ ಕೇಳುಗರಿಗೆ ಬಹಳ ಸರಳವಾಗಿ ವಿವರಿಸಿದ್ದಕ್ಕಾಗಿ, ತಮ್ಮದಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ತಮಗೂ ಹಾಗೂ JSS ಸಂಸ್ಥೆಗೂ ಮತ್ತು ಕೇಳುಗರಿಗೂ ಕೂಡ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ ಸರ್. ಧನ್ಯವಾದ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಥವಾ ಕೃತಕ ಬುದ್ಧಿಮತ್ತೆ ಕುರಿತ ವಿಶೇಷ ಕಾರ್ಯಕ್ರಮವನ್ನು. ಇಷ್ಟೊತ್ತು ನಮಗೆ ಮಾಹಿತಿಯನ್ನು ನೀಡಿದವರು ಮೈಸೂರು ವಿಶ್ವವಿದ್ಯಾನಿಲಯದ ಗಣಕ ವಿಜ್ಞಾನ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ DS ಗುರುರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.